ನಮಸ್ಕಾರ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಶೋನಲ್ಲಿ ನಮ್ಮ ಜೊತೆ ಬಿಗ್ ಬಾಸ್ 3ನೇ ರನ್ನರ್ ಅಪ್ ಕಾವ್ಯ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ಹಲೋ ಕಾವ್ಯ, ಹಾಯ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಮೊದಲಿಗೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ನಲ್ಲಿ ಇಷ್ಟು ಸೀಸನ್ನಲ್ಲಿ ಟಾಪ್ 6ನಲ್ಲಿ 3 ಜನ ಹೆಣ್ಮಕ್ಳು ಇದ್ದಿದ್ದು ಹಿಸ್ಟ್ರಿಯಲ್ಲೇ ಇಲ್ಲ. ಸೊ ಅಷ್ಟು ದಿನದವರೆಗೂ ಬಂದಿದ್ದೀರಿ. ಮೊದಲಿಗೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ನೀವೇ ಹೇಳ್ದಂಗೆ ಟಾಪ್ 4ಅಲ್ಲಿ 3 ಜನ ಹುಡುಗಿರಲ್ಲಿ ನಾನು ಒಬ್ಳಿದ್ದೆ ಅನ್ನೋದನ್ನು ಹೇಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಯಾಕಂದರೆ ಬಿಗ್ ಬಾಸಿಗೆ ಹೋಗ್ಬೇಕಂತ ಅಂದಾಗ ತುಂಬ ಯೋಚನೆ ಮಾಡಿದ್ದುಂಟು, ಆಗತ್ತಾ ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕ್ ನನಗೆ ಬಂದಿದ್ದುಂಟು. ಹಾಗಿದ್ದು ಆ ಮೈಂಡ್ಸೆಟ್ಟಲ್ಲಿ ಹೋಗಿ ಟಾಪ್ 4ಅಲ್ಲಿ ಬಂದಿದ್ದೀನಿ ಅಂದರೆ ಐ ಫೀಲ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಓಕೆ, ಇದಕ್ಕೂ ನಾನೊಂದು ಪಾಯಿಂಟ್ ಆ್ಯಡ್ ಮಾಡಿಬಿಡ್ತೀನಿ ಆ್ಯಂಡ್ ನಿಮಗೆ ಅದು ಅಪ್ರಿಷಿಯೇಟ್ ಮಾಡಲೇಬೇಕು. ಯೂಶಲಿ ಏನಾಗುತ್ತೆ, ಯಾವ್ದಾದ್ರು ಶೋ ಆಗಲಿ ಅಥವಾ ಲೈಫ್ ಆದ್ರೂ ಅಷ್ಟೇ, ಯಾರಾದರೂ ನಮಗೆ ಯಾರ ಕಡೆಯಿಂದಾದರೂ ನಮಗೆ ಯೂಸ್ ಆಗ್ತಾ ಇದೆ ಅಂತಂದರೆ ಅದನ್ನು ಅಡ್ವಾಂಟೇಜ್ ತೊಗೊಳೋರೆ ಜಾಸ್ತಿ. ಬಟ್ ಶೋನಲ್ಲಿ ನೀವು ಯಾವತ್ತೂ ಆ ಥರ ಮಾಡಲಿಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲರೂ ಗಿಲ್ಲಿಯಿಂದ ಕಾವ್ಯ ಅಂತ ಹೇಳ್ತಾ ಇದ್ರು. ನೀವು ಅದರಿಂದ ಹೊರಗೆ ಬರೋದಕ್ಕೆ ತುಂಬ ಟ್ರೈ ಮಾಡಿದ್ರಿ. ಇಲ್ಲ, ನಾನು ಇಲ್ಲಿ ಒಬ್ಬಳೇ ಬಂದಿರೋದು, ಒಬ್ಬಳೇ ಆಟ ಆಡ್ತಾ ಇರೋದು ಅಂತ ತೋರಿಸ್ಕೊಳೋದಕ್ಕೆ ತುಂಬ ಟ್ರೈ ಮಾಡಿದ್ರಿ. ನೀವೆಲ್ಲೂ ಅಡ್ವಾಂಟೇಜ್ ತೊಗೊಳಕ್ಕೆ ಹೋಗಲಿಲ್ಲ. ಸೊ ಅದಕ್ಕೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಆ ವಿಚಾರದಲ್ಲಿ ತುಂಬ ಖುಷಿ ಇದೆ ನಿಮ್ಮ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇನ್ನು ಮನೆಯಲ್ಲಿ ಎಲ್ಲರೂ ಮಾತು ಹೇಳುವಾಗ ಹೆಂಗೆ ಅನ್ನಿಸ್ತಾ ಇತ್ತು ನಿಮಗೆ? ಅಂದರೆ ಗಿಲ್ಲಿಯಿಂದ ಕಾವ್ಯ ಅಂತ ಹೇಳುವಾಗ, ಯಾಕಂದರೆ ಸುಮಾರು ಸತಿ ನೀವು ಅದರಿಂದ ಹೊರಗೆ ಬರೋಕ್ಕೆ ಟ್ರೈ ಮಾಡಿದಿರಿ. ವಿಚಾರವಾಗಿ ಗಿಲ್ಲಿ ನಾಮಿನೇಟ್ ಕೂಡ ಮಾಡಿದಿರಿ. ಬಟ್ ಎಲ್ಲರೂ ಅದೊಂದು ಲಕ್ ಅನ್ನೋ ಪದ ತೊಗೊತಾ ಇದ್ರು, ಆಮೇಲೆ ಗಿಲ್ಲಿಯಿಂದ ಕಾವ್ಯ ಅಂತ ಇದ್ರು. ಅದು ಹೇಗೆ ರಿಸೀವ್ ಮಾಡ್ಕೊಂಡ್ರಿ ನೀವು ಅಂತ? ಅಂದರೆ ಇವಾಗ ಅದ್ರ ಜೊತೆಗೆ ಇನ್ನೊಂದು ಆ್ಯಡಪ್ ಮಾಡ್ತೀನಿ. ಅದೇನೇ ಹೇಳಲಿ, ಏನೇ ಮಾಡಲಿ, ಗಿಲ್ಲಿಯಿಂದ ಕಾವ್ಯ ಆರ್ ವಾಟ್ ಎವರ್ ದಿಸೆ, ಫಸ್ಟ್ ಜಂಟಿ ನಾವಿಬ್ಬರೇ ಹೋಗಿದ್ದು, ಕೊನೆ ಜಂಟಿ ನಾವಿಬ್ಬರೇ ಮನೆಯಿಂದ ಹೊರಗಡೆ ಬಂದಿದ್ದು. ಆ ಖುಷಿ ಇದೆ ನನಗೆ. ಅಫ್ಕೋರ್ಸ್ ಬೇಜಾರಾಗ್ತಿತ್ತು. ಅಂದರೆ ನನಗೆ ಗಿಲ್ಲಿಯಿಂದ ಯಾವುದು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಗಿಲ್ಲಿ ಫ್ರೆಂಡ್ಶಿಪ್ಪಿಂದ ನನಗೆ ಪರ್ಸ್ನಲಿ ಏನೂ ಅದು ಎಫೆಕ್ಟ್ ಆಗ್ತಿರ್ಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಆಟಕ್ಕೆ ಅದು ಎಫೆಕ್ಟ್ ಆಗ್ತಿದ್ಯಾ ಅನ್ನೋದು ನನಗೆ ಬಂದಿದ್ದಂತೂ ಉಂಟು. ಯಾಕಂದರೆ ನಾನು ಮನೆಗೆ ಹೋಗಬೇಕಾದ್ರೆ, ಬಿಗ್ ಬಾಸ್ ಮನೆಗೆ ಹೋಗಬೇಕಾದ್ರೆ ಇಂಡಿವಿಜುವಲ್ ಆಗಿ ಹೋಗಬೇಕು. ನನ್ನ ವಾಟ್ ಇಸ್ ಕಾವ್ಯ ಅನ್ನೋದನ್ನೇ ತೋರಿಸ್ಬೇಕು. ಹೊರಗಡೆ ಬಂದರೂ ಕಾವ್ಯ ಅಷ್ಟೇ ಕಾಣಿಸ್ಬೇಕು ಅನ್ನೋದೇ ನನ್ನ ತಲೆಯಲ್ಲಿದ್ದಿದ್ದು. ಸೊ ಪ್ರಾಬಬ್ಲಿ ಆ ಒಂದು ಇಂಟೆನ್ಷನಿಗೆ ಇದೆಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗ್ತಿದೆ ಅಂದಾಗ ತುಂಬ ಬೇಜಾರಾಗಿದ್ದುಂಟು. ಬಟ್ ಅಟ್ ದ ಸೇಮ್ ಟೈಮ್ ಆ ಒಂದು ಕಾರಣಕ್ಕೆ ಸುಮ್ಮನೆ ಗಿಲ್ಲಿ ಜೊತೆ ಏನೋ ನಾನು ಜಗಳ ಮಾಡ್ಕೊಳ್ಳೋದಾಗಲಿ ಅಥವಾ ಗಿಲ್ಲಿನ ಅವಾಯ್ಡ್ ಮಾಡೋದಾಗಲಿ ನಂಗೆ ಇಷ್ಟ ಇರಲಿಲ್ಲ. ಗಿಲ್ಲಿ ಜಾಗದಲ್ಲಿ ಬೇರೆ ಯಾರೇ ಆ ಒಂದು ಫ್ರೆಂಡ್ಶಿಪ್ ವಿಷಯಕ್ಕೆ ಏನೇ ಮಾಡಿದ್ರು ಐ ಆಮ್ ನಾಟ್ ಸಮ್ವನ್ ಲೈಕ್ ದ್ಯಾಟ್. ಸೊ ಅದೇ ಚಾಲೆಂಜಿಂಗ್ ಆಗಿತ್ತು ನನಗೆ ಆ್ಯಕ್ಚುಲಿ. ಸ್ಟೇಜ್ ಮೇಲೆ ಒಂದು ಮಾತು ಹೇಳ್ತೀರಿ ನೀವು, ಅಂದರೆ ಮನೆಯಿಂದ 4th ಪ್ಲೇಸಲ್ಲಿ ಏನು ಹೊರಗೆ ಬರ್ತೀರಾ ನೀವು, ಅವಾಗ ಒಂದು ಮಾತು ಹೇಳ್ತೀರಿ. ಸುದೀಪ್ ಸರ್ ಮಾತಾಡ್ತಾ ಇರಬೇಕಾದ್ರೆ ಎಲ್ಲರೂ ಲಕ್ಕಿಂದ ಬಂದ್ಲು ಒಳಗೆ, ಇಲ್ಲ ಗಿಲ್ಲಿಯಿಂದ ಬಂದ್ಲು ಅಂತ ಅಂದಾಗ, ಇದು ಕಪಲ್ ಶೋ ಅಲ್ಲ ಸರ್, ಇದೊಂದು ರಿಯಾಲಿಟಿ ಶೋ ಅನ್ನೋದನ್ನ ತುಂಬ ಒತ್ತಿ ಹೇಳ್ತೀರಾ. ಆ ಮಾತು ಹೇಳೋದಕ್ಕೆ ಆ್ಯಕ್ಚುಲಿ ತುಂಬ ಧೈರ್ಯ ಬೇಕು. ಯಾಕೆ ನೀವು ಯಾವ ಕಾರಣಕ್ಕೆ ನೀವು ಆ ಮಾತು ಹೇಳಿದ್ದು ಅಂತಲ್ಲಿ? ಸುದೀಪ್ ಸರೇ ಕೇಳ್ತಾರೆ, ನೀವು ಆ ಪೊಸಿಷನಲ್ಲಿ ನಿಂತಾಗ ಏನು ಅನಿಸ್ತು, ಆ ಲೈಟ್ ಬ್ಲಿಂಕ್ ಆಗ್ತಾ ಇತ್ತು, ಏನು ಓಡ್ತಾ ಇತ್ತು ತಲೆಯಲ್ಲಿ ಅಂತ. ಹಾನೆಸ್ಟ್ಲಿ ನನ್ನ ತಲೆಯಲ್ಲಿ ಅದೇ ಓಡ್ತಾ ಇತ್ತು. ಅಂದರೆ ಆ ಕ್ಷಣದವರೆಗೂ ಪ್ರತಿಯೊಬ್ಬರು ಅಲ್ಲಿ ಕೂತಂಥ ಕಂಟೆಸ್ಟೆಂಟ್ಸ್ ಕೂಡ ಕಾವ್ಯನ್ ಹೊರಗಡೆ ಬರಬೇಕು ಅಂತ ಹೇಳಿದಾಗ ಕೊಟ್ಟಿದ್ದ ಕಾರಣನೂ ಅದೇ. ಅಂದರೆ ಗಿಲ್ಲಿ ಹೇಳಿದಾಗ ಅಷ್ಟೇ ಅವಳು ಕಾಣಿಸ್ಕೋತಾ ಇದ್ಲು ಅಂತನೋ ಅಥವಾ ಅಶ್ವಿನಿ ಅವ್ರ ವಿಷಯಕ್ಕೆ ಮಾತ್ರ ಅವಳು ಮಾತಾಡ್ತಾ ಇದ್ಲು ಅಂತನೋ ಹೇಳಿದಾಗ ನನಗೆ ಬಂದಿದ್ದ ಥಾಟ್ ಅಷ್ಟೇ, ಓಕೆ ಈಗ ಗಿಲ್ಲಿ ಹೇಳಿನೇ ನಾನು ಕಾಣಿಸ್ಕೊಂಡು ಇಷ್ಟು ದೂರ ಬರೋದಕ್ಕೆ ಇಟ್ಸ್ ನಾಟ್ ಅ ಕಪಲ್ ಶೋ. ಬಿಕಾಸ್ ಅವ್ರು ರೇಗಿಸ್ತಿದ್ದಿದ್ದೆ ಆ ವಿಷಯಕ್ಕಲ್ವಾ. ಇಟ್ಸ್ ನಾಟ್ ಅ ಕಪಲ್ ಶೋ. ಅದಲ್ಲದೆ ಬೇರೆ ಏನೋ ಒಂದು ಮಾಡಿದ್ದೀನಿ, ಬೇರೆ ಎಲ್ಲೋ ನಾನು ಪ್ರೂವ್ ಮಾಡಿದ್ದೀನಿ, ಅದಕ್ಕೆ ನಾನು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ ಅನ್ನೋದೇ ನನ್ನ ತಲೆಯಲ್ಲಿ ಓಡಿದ್ದು. ಅದನ್ನೇ ಹೇಳಿದೆ ಅಷ್ಟೇ. ಓಕೆ, ನನಗೆ ಒಂದು ಕನ್ಫ್ಯೂಷನ್ ಯಾವಾಗಲೂ ಮನೇಲಿರೋರು ಹೇಳ್ತಾ ಇರ್ತಾರೆ, ಕಾವ್ಯ ಅಂದರೆ ಮಾತಾಡೋ ಕಡೆ ಮಾತಾಡಿದ್ದಾರೆ ಬಟ್ ಫಿಸಿಕಲ್ ಟಾಸ್ಕಲ್ಲಿ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತ. ಧನುಷ್ ಕೇಳ್ತಾರೆ ಫಿಸಿಕಲ್ ಟಾಸ್ಕ್ ಅಷ್ಟೇ, ಮಾತಾಡಲ್ಲ ಎಲ್ಲೂ ಅಂತ. ಈಗ ರಘು ಅವರು ಫಿಸಿಕಲ್ ಟಾಸ್ಕಲ್ಲೂ ಇದ್ರು, ಮಾತಾಡ್ತಾ ಇದ್ರು, ಬಟ್ ಅವ್ರೇನು ಗೆಲ್ಲಿಲ್ಲ. ಸೊ ಮನೆಯವ್ರು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತ, ನಿಮ್ಮ ಜೊತೆ ಇದ್ದಿದ್ದು ಕಂಟೆಸ್ಟೆಂಟ್ಗಳೆಲ್ಲರೂ ಮನೆಯವರು ಅನ್ನೋದಕ್ಕಿಂತ ಹೆಚ್ಚಾಗಿ ಹೊರಗಡೆನೂ ಅದೇ ಬರುತ್ತೆ. ಇವಾಗ ಏನು ಮೈನಸ್ ಇರುತ್ತೆ ಅದನ್ನೇ ಹೇಳಬೇಕಾಗತ್ತೆ. ಪಾಸಿಟಿವ್ಸ್ ಹೇಳ್ಕೊಂಡು ಕೂತ್ರೆ ನಾವು ಅವ್ರನ್ನ ಗೆಲ್ಸಕ್ಕೆ ಬಂದಿಲ್ಲ ಅನ್ನೋದೇ ಇರುತ್ತೆ. ಯಾರು ಮೈನಸ್ ಇದೆ ಅದನ್ನೇ ನಾವು ಹೈಲೈಟ್ ಮಾಡಬೇಕಾಗತ್ತೆ. ಸೊ ಎಸ್, ನಾನು ಫಿಸಿಕಲಿ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ. ಅಟ್ ದ ಸೇಮ್ ಟೈಮ್ ಬಿಗ್ ಬಾಸ್ ಬರೀ ಟಾಸ್ಕ್ ಅಲ್ಲ. ನಾನು ಅರ್ಥ ಮಾಡ್ಕೊಂಡಿದ್ದು ಗೇಮ್ನ, ಬಿಗ್ ಬಾಸ್ ಆಟ ನಾನು ಅರ್ಥ ಮಾಡ್ಕೊಂಡಿದ್ದು ಇಟ್ ಈಸ್ ಅ ಪರ್ಸ್ನಾಲಿಟಿ ಗೇಮ್, ಒಂದು ವ್ಯಕ್ತಿತ್ವದ ಆಟ. ನಮ್ಮ ವ್ಯಕ್ತಿತ್ವ ಜನಕ್ಕೆ ಇಷ್ಟ ಆಗುತ್ತಾ ನಾವು ಬರ್ತೀವಿ,
ನಮ್ಮ ವ್ಯಕ್ತಿತ್ವ ಜನಕ್ಕೆ ಇಷ್ಟ ಆಗ್ತಿಲ್ವಾ, ಎಲ್ಲೋ ನಾವು ತಪ್ಪು ಮಾಡ್ತಿದ್ದೀವಾ ಅಥವಾ ಇನ್ನೊಂದೇನೋ ಯಾವುದೋ ಕಾರಣಕ್ಕೆ ಇಷ್ಟ ಆಗ್ತಿಲ್ವಾ, ನಾವು ಹೊರಗೆ ಬರ್ತೀವಿ, ದಟ್ಸ್ ಓಕೆ. ನನಗಂತೂ ಅದಿತ್ತು. ಓಕೆ, ಇವಾಗ ನಾನು ಫಿಸಿಕಲಿ ಸ್ಟ್ರಾಂಗ್ ಇರಲಿಲ್ಲ ಟಾಸ್ಕಲ್ಲಿ, ಆ ಕಾರಣಕ್ಕೆ ನಾನು ಹೊರಗಡೆ ಬರ್ತೀನಿ ಅಂದರೆ ದಟ್ ವಾಸ್ ಕಂಪ್ಲೀಟ್ಲಿ ಓಕೆ. ಯಾಕಂದರೆ ನಾನು 100% ಹಾಕ್ತಿದ್ದೆ. ಅದು ಸಾಕಾಗ್ತಿಲ್ಲ ಅಂದರೆ ಅದು ಮೀರಿ ನಾನು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ದ್ಯಾಟ್ ವಾಸ್ ಮೈ ಫಿಸಿಯಾಲಜಿ, ನನ್ನ ಹಂಗೆ ಇರೋದು. ಸೊ ಅದು ಇವಾಗ ನೋಡಿ ಧನುಷ್ದು ಟಾಸ್ಕ್ ಅಷ್ಟೇ, ಇನ್ನೊಂದೇನೋ ಇಲ್ಲ. ಸೊ ಏನೇ ಆದರೂ ಏನು ಮೈನಸ್ ಇದೆ ಅದನ್ನೇ ಮಾತಾಡೋಕ್ಕಾಗೋದು. ಈಗ ರಘು ಸರ್ದು ಅಷ್ಟೇ, ಇಟ್ಸ್ ಲೈಕ್ ದ್ಯಾಟ್ ಪರ್ಸ್ಪೆಕ್ಟಿವ್ಸ್. ಓಕೆ, ಇನ್ನು ರಕ್ಷಿತ್ ಅವರು ಟಾಪ್ 6 ಡಿಸರ್ವ್ ಇರೋದಕ್ಕೆ ಡಿಸರ್ವ್ ಇಲ್ಲ ಅಂತ ನೀವು ಹೇಳ್ತೀರಿ, ಅವರು ಕೂಡ ನಿಮ್ಗೆ ಅದೇ ತಗೊಂತಾರೆ. ಯಾಕೆ ನಿಮ್ಗೆ ಹಂಗೆ ಅನ್ನಿಸ್ತು ರಕ್ಷಿತ್? ಆ್ಯಂಡ್ ರಕ್ಷಿತ್ ರನ್ನರ್ ಅಪ್ ಆದಾಗ ಹೇಗಿತ್ತು ನಿಮಗೆ ಫೀಲ್ ಅಂತ? ಈಗ ಯಾರೋ ಗೆಲ್ಲೇಬಾರ್ದು ಅಥವಾ ಅವರು ಸೋಲ್ಬೇಕು ಅನ್ನೋ ಒಂದು ಒಪಿನಿಯನ್ ನನಗಿಲ್ಲ. ಬಟ್ ಯಾರು ಗೆದ್ದಿದ್ರೆ ಚೆನ್ನಾಗಿರೋದು ಅನ್ನೋ ಒಪಿನಿಯನ್ ಕೇಳಿದಾಗ ನಾವು ಹೇಳಲೇಬೇಕಾಗತ್ತೆ. ಎಸ್ಪೆಷಲಿ ಬಿಗ್ ಬಾಸ್ ಶೋ ಅಲ್ಲಿ ಸುದೀಪ್ ಸರ್ ನನ್ನನ್ನು ಸ್ಟೇಜ್ ಮೇಲೂ ಕೇಳ್ತಾರೆ ಯಾರು ಡಿಸರ್ವಿಂಗ್ ಇಲ್ಲ ಅಲ್ಲಿರೋದಕ್ಕೆ ಅಂತ. ನಾನು ರಕ್ಷಿತನ ಹೆಸರೇ ಹೇಳ್ತೀನಿ. ಯಾಕಂತಂದರೆ ನನ್ನ ಒಪಿನಿಯನ್ ಅದು. ಈಗ ನಾನು ಅವಳ ಗೇಮ್ನ ಹೇಗೆ ನೋಡಿದ್ದೀನಿ, ನನಗೆ ಈ ಗೇಮ್ ನಾನು ಹೆಂಗೆ ಅರ್ಥ ಮಾಡ್ಕೊಂಡಿದ್ದೀನಿ, ಎರಡಕ್ಕೂ ಮ್ಯಾಚ್ ಆಗಲಿಲ್ಲ. ನಾನು ಅರ್ಥ ಮಾಡ್ಕೊಂಡಿದ್ದು ಓಕೆ, ಇಟ್ಸ್ ಎ ಪರ್ಸ್ನಾಲಿಟಿ ಗೇಮ್. ಎಸ್, ರಕ್ಷಿತಾ ತುಂಬ ಎಂಟರ್ಟೈನ್ ಮಾಡಿದ್ದಾಳೆ, ಥ್ರೂ ಔಟ್ ದ ಶೋ ತುಂಬ ಎಂಟರ್ಟೈನ್ ಮಾಡಿದ್ದಾಳೆ. ಬಟ್ ಅಷ್ಟೇನಾ ಬಿಗ್ ಬಾಸ್ ಶೋ ಅಂತ ನನ್ನನ್ನು ಕೇಳಿದ್ರೆ, ನಾನು ಅರ್ಥ ಮಾಡ್ಕೊಂಡಿದ್ದ ಥರ ಬಿಗ್ ಬಾಸ್ ಅದಾಗಿರಲಿಲ್ಲ. ನನ್ನ ಒಪಿನಿಯನ್ ಹೇಳಿದೆ. ಬಟ್ ಜನರ ಒಪಿನಿಯನ್ ಬೇರೆ ಇರುತ್ತಲ್ಲ, ಜನರ ಪರ್ಸ್ಪೆಕ್ಟಿವೇ ಬೇರೆ ಇರುತ್ತೆ. ಜನರು ಓಟ್ ಹಾಕಿ ಗೆಲ್ಸಿದ್ದಾರೆ. ಸೊ ಅದು ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ನನ್ನ ಪರ್ಸ್ಪೆಕ್ಟಿವ್ ಅದಾಗಿತ್ತು, ಸೊ ಅದನ್ನು ಹೇಳಿದೆ ಅಷ್ಟೇ. ಓಕೆ, ಶೋ ಸ್ಟಾರ್ಟ್ ಆಗಿ ಒಂದು 4-5 ವೀಕ್ಸ್ ಆಗ್ತಿದ್ದಂಗೆ ಜನಗಳಿಗೆಲ್ರಿಗೂ ಮೈಂಡಲ್ಲಿತ್ತು ಗಿಲ್ಲಿನೇ ವಿನ್ನರು, ಗಿಲ್ಲಿನೇ ವಿನ್ ಮಾಡಬೇಕು ಅನ್ನೋದು ಎಲ್ರಿಗೂ ಒಂದು ತಲೆಯಲ್ಲಿ ಬಂದ್ಬಿಟ್ಟಿತ್ತು. ಕೊನೆಗೆ ಜೊತೆಲಿರೋ ಕಂಟೆಸ್ಟೆಂಟ್ಗಳಿಗೂ ಅದೊಂದು ಸುಳಿವೆಲ್ಲಾದರೂ ಸಿಕ್ಕಿತ್ತಾ ಅಂತ, ಅಂದರೆ ಈ ಸೀಸನ್ ಗಿಲ್ಲಿನೇ ಗೆಲ್ತಾರೆ ಅಂತ ಹೇಳಿ. ಯಾಕಂದರೆ ನೀವು ತುಂಬ ಹತ್ತಿರದಿಂದ ನೋಡಿದವರು ಗಿಲ್ಲಿನ, ಬಹುಶಃ ನಿಮ್ಮನ್ನು ರೆಸ್ಪೆಕ್ಟ್ ಮಾಡಿದಷ್ಟು ಗಿಲ್ಲಿ ಮನೆಯಲ್ಲಿ ಬೇರೆ ಯಾರಿಗೂ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಮನೆಯಲ್ಲಿ. ಸೊ ನಿಮಗೆ ಮನೇಲಿರೋರಿಗೆಲ್ಲ ಅನಿಸುತ್ತಾ ಗಿಲ್ಲಿನೇ ಗೆಲ್ಬೋದು ಅಂತ? ಗೆಲ್ಬೋದು ಅನ್ನೋದಕ್ಕಿಂತ ಅವನ ಆಟ ತುಂಬ ಚೆನ್ನಾಗಿ ಆಡ್ತಿದ್ದಾನೆ ಅಂತ ಎಲ್ರಿಗೂ ಅನಿಸಿತ್ತು. ಎಸ್ಪೆಷಲಿ ನನಗೆ ಅನಿಸಿತ್ತು. ಅವನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ, ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾನೆ ಅಂತ. ನಾನು ಗೇಮ್ ಹೇಗೆ ಅರ್ಥ ಮಾಡ್ಕೊಂಡಿದ್ದೆ ಅಂತ ಹೇಳ್ತಿದ್ನಲ್ಲ, ಆ ವಿಷಯದಲ್ಲೂ ಹಿ ವಾಸ್, ಏನೇ ಕಾಮಿಡಿ ಮಾಡಲಿ, ಎಲ್ಲೇ ಅವ್ನು ಇದು ಮಾಡಲಿ, ಪಾಯಿಂಟ್ ಹೇಳೋ ಟೈಮಲ್ಲಿ ಅಥವಾ ಎಲ್ಲೋ ಮಾತಾಡೋ ಟೈಮಲ್ಲಿ ಆನ್ ಪಾಯಿಂಟ್ ಮಾತಾಡ್ತಾ ಇದ್ದ. ಅದು ತುಂಬ ಇಂಪಾರ್ಟೆಂಟ್. ನೀನು ಜಸ್ಟ್ ಸುಮ್ಮನೆ ಕಾಮಿಡಿ ಮಾಡ್ಕೊಂಡು ಅಷ್ಟು ದೂರ ಬರೋಕ್ಕಾಗಲ್ಲ, ಅಥವಾ ಸುಮ್ಮನೆ ನಾವು ಮಾತಾಡ್ಕೊಂಡು ಬರೋಕ್ಕಾಗಲ್ಲ. ಆ ಕಾಂಬಿನೇಷನ್ ಇತ್ತು ಅವನಲ್ಲಿ. ಐ ನ್ಯೂ ದಟ್, ನನಗೆ ಗೊತ್ತಿತ್ತು. ಅದೇ ವಿನ್ನರ್ ಅವನೇ ಅಂತ ಹೇಳೋದಕ್ಕಿಂತ ತುಂಬ ಆಟನ ಚೆನ್ನಾಗಿ ಆಡ್ತಿದ್ದಾನೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿತ್ತು. ನಿಮಗೆ ಸಿಕ್ಕಿರೋ ಪ್ಲೇಸ್ ಬಗ್ಗೆ ಖುಷಿ ಇದ್ದೀರಾ? ಅಂದರೆ ಇದು ಏನು ಥರ್ಡ್ ರನ್ನರ್ ಅಪ್ ಅಂತ ಏನು ಬಂತಲ್ಲ ನಿಮಗೆ ಅದ್ರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಖುಷಿ ಇದೆಯಾ ನಿಮಗೆ? ಅದು ಇವಾಗ ನಾನು ಆ ಪ್ಲೇಸಿಗೆ ಬರೋಕ್ಕೆ ಮುಂಚೆ ರವಿ ಸರ್ ನನಗೆ ಒಂದು ಆಪ್ಷನ್ ಕೊಡ್ತಾರೆ, ದಟ್ 5 lakhs ದುಡ್ಡು ತೊಗೊಳ್ತೀರಾ ಹೋಗ್ತೀರಾ ಅಂತಂದಾಗ್ಲೂ 5ಇಂದ 15ಗೆ ಇನ್ಕ್ರೀಸ್ ಮಾಡಿದಾಗಲೂ ನನಗೆ 1% ಕೂಡ ಅನಿಸ್ಲೇ ಇಲ್ಲ ನಾನು ತೊಗೋಬೇಕು ಅಂತ. ಹಾಗಂತ ಅದು ನಂಗೆ ಅವಶ್ಯಕತೆ ಇಲ್ಲ ಅಂತಲ್ಲ. 15 lakhs ಇಸ್ ಹ್ಯೂಜ್ ಅಮೌಂಟ್ ನನಗೆ ಎಸ್ಪೆಷಲಿ. ಬಟ್ ನನಗೆಲ್ಲೋ ಒಂದು ಕಡೆ ನಾನು ಇಷ್ಟು ದೂರ ಬಂದಿದ್ದೀನಿ ಅಂದರೆ ಜನರು ಓಟೆ. ಈಗ ನಾನು ಜನರ ಓಟನ್ನು ಸೈಡಿಗಿಟ್ಟು ನಾನು ದುಡ್ಡು ತೊಗೊಂಡು ಹೋಗ್ತೀನಿ ಅಂತಂದರೆ ನನಗೆ ಅನಿಸ್ಲಿಲ್ಲ ಅದು ಸರಿ ಅಂತ. ಸೊ ಇವಾಗ ಥರ್ಡ್ ರನ್ನರ್ ಪ್ಲೇಸ್ನ ಜನ ಕೊಟ್ಟಿರೋದು, ಅದು ನಾನು ಒಪ್ಕೊಳ್ಳೇಬೇಕು. ಆ್ಯಂಡ್ ನನ್ನ ಆಟದ ಬಗ್ಗೆ ನಾನು ತುಂಬ ನಾನು ಇದು ಹಿಂಗೆ ಆಡಬೇಕಾಗಿತ್ತು, ನಾನು ಹಿಂಗೆ ಮಾಡಿಬಿಟ್ಟೆ ಅನ್ನೋದು ಯಾವುದೇ ರಿಗ್ರೆಟ್ಸ್ ಇಲ್ಲ. ಸೊ ಖುಷಿ ಇದೆ ನನಗೆ ಅದ್ರ ಬಗ್ಗೆ. ಓಕೆ, ನೀವು ಒಳಗಡೆ ಇರಬೇಕಾದ್ರೆ 6 ಜನನೂ ಎಕ್ಸ್ ಕಂಟೆಸ್ಟೆಂಟ್ಗಳಿಗೆ ಸುದೀಪ್ ಸರ್ ಕೇಳ್ತಾರೆ 6th ಪೊಸಿಷನಿಗೆ ಯಾರು ಹೊರಗೆ ಬರ್ತಾರೆ ಅಂತಂದಾಗ ಮೋಸ್ಟ್ ಆಫ್ ದಿ ಜನ ನಿಮ್ಮ ಹೆಸರು ತೊಗೊತಾರೆ. ಬಹುಶಃ ರಿಷಾ ಒಬ್ಬರೇ ಧನುಷ್ ಹೆಸರು ತೊಗೊಳೋದು ಅನ್ಸುತ್ತೆ. ಆ ಟೈಮಲ್ಲಿ ಹೇಗೆ ಅನ್ನಿಸ್ತು ನಿಮಗೆ? ಅಂದರೆ ಎಲ್ಲರೂ ನಿಮ್ಮ ಹೆಸರು ತೊಗೊಳುವಾಗ ಹೇಗೆ ಅನ್ನಿಸ್ತು? I was used to it. First of all, I was used to it. But I was confident. ಸುದೀಪ್ ಸರ್ ಕೇಳ್ತಾರೆ ಯಾಕೆ ನಿಮ್ಮ ಹೆಸರು ತೊಗೊಂಡಿರ್ಬೋದು ಅವರು ಅಂತ ಅನಿಸ್ತಿದೆ ಅಂತ. ಗೊತ್ತಿಲ್ಲ ನನಗೆ, ಹೊರಗಡೆ ಕೂತಿರೋರು ಯಾಕೆ ನನಗೆ ಆ ಹೆಸರು ತೊಗೋತಿದ್ದಾರೆ ಗೊತ್ತಿಲ್ಲ, ಹೊರಗಡೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಇಲ್ಲಿ ಆಟ ಆಡ್ತಾ ಇರೋದ್ರಿಂದ, ನನ್ನ ಗೇಮ್ನ ನಾನು ನೋಡ್ಕೊಂಡು ಬಂದಿರೋದ್ರಿಂದ ಐ ಆಮ್ ಕಾನ್ಫಿಡೆಂಟ್ ಸರ್, ನಾನು ಆ ಪ್ಲೇಸಲ್ಲಿ ಇರಲ್ಲ ಅನ್ನೋದನ್ನ ನಾನು ಹೇಳ್ತೀನಿ. ಅವ್ರ ಪರ್ಸ್ಪೆಕ್ಟಿವ್ಸ್ ಅವ್ರು ಹೇಳಿದ್ದಾರೆ ಅಷ್ಟೇ. ಓಕೆ, ನಿಮಗೆ ಯಾವ ಕಾರಣಕ್ಕೆ ಜನರು ಅಂದರೆ ಇವರೆಲ್ಲ 6th ಪ್ಲೇಸ್ ಅಂತ ಇದ್ರೂ ಜನ ನಿಮ್ಮನ್ನು 4th ಪ್ಲೇಸಲ್ಲಿ ಕೂರಿಸ್ತಾರೆ? ಯಾವ ಕಾರಣಕ್ಕೆ ಕೂರಿಸಿರ್ಬೋದು ಅನ್ಸುತ್ತೆ ನಿಮಗೆ? ನಾನು ಆಗಲೇ ಹೇಳ್ದಂಗೆ ಅವರು ಬಿಗ್ ಬಾಸ್ ಸೀಸನ್ ಎಕ್ಸ್ ಕಂಟೆಸ್ಟೆಂಟ್ಸ್. ಸೊ ನಾವೆಲ್ಲರೂ ಹೇಗೆ ಯೋಚನೆ ಮಾಡ್ತೀವಿ ಅನ್ನೋದು ನನಗೆ ಗೊತ್ತಿರೋದ್ರಿಂದ ಪ್ರಾಬಬ್ಲಿ ಅವರಿಗೆ ಅವ್ರು ಅರ್ಥ ಮಾಡ್ಕೊಂಡಿರೋ ರೀತಿ ಅಥವಾ ಅವ್ರು ನೋಡಿರೋ ರೀತಿಯಲ್ಲಿ ನಾನು 6th ಪ್ಲೇಸ್ ಅಂತ ಕಾಣಿಸಿರ್ಬೋದು. ಆದರೆ ಜನರು ಇನ್ನೊಂದು ಪರ್ಸ್ಪೆಕ್ಟಿವಲ್ಲಿ ನೋಡಿರ್ತಾರಲ್ಲ. ಓಕೆ, 'ಸೊ ಅಷ್ಟೇ. ನಿಮ್ಮ ಪ್ರಕಾರ ಗಿಲ್ಲಿ ಬಡವರ ಶ್ರೀಮಂತರ?
ಬಡವರು ಶ್ರೀಮಂತರು ಅನ್ನೋದಕ್ಕಿಂತ ನಾನು ಹೇಳಿದ್ನಲ್ಲ, ಅವ್ನು ನನ್ನ ಹತ್ರ ನಾವು ಕೂತ್ಕೊಂಡು ಮಾತಾಡಿದಾಗ ಅವ್ನು ನನ್ನ ಹತ್ರ ಹೇಳ್ಕೊಂಡಿದ್ದ ಜರ್ನಿ ನೋಡಿದಾಗ ಅವನೆಲ್ಲೋ ಗೋಲ್ಡನ್ ಸ್ಪೂನ್ ಸಿಲ್ವರ್ ಸ್ಪೂನ್ ಕಿಡ್ ಅಂತ ನನಗನ್ಸಲ್ಲ. ಒಂದು ಪ್ರಾಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಅದನ್ನು ಬಡವರು ಶ್ರೀಮಂತರು ಅಂತ ನನಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದೇನೋ ನಾನೊಂದು ಪೋಸ್ಟ್ ಹಾಕಿ ಅದು ಬೇರೆ ಥರನೇ ಹೋಗ್ತಾ ಇದೆ. ಅದು ಏನಂದ್ರೆ ಒಳಗಡೆ ಎಲ್ಲ ಕಮೆಂಟ್ ಹಾಕ್ತಾ ಇದ್ದಾರೆ, ಅಂದ್ರೆ ಯಾರಿಗೋ ಇದು ಟಾಂಗ್ ಕೊಟ್ಟಂಗಿದೆ. ಹಾನೆಸ್ಟ್ಲಿ ಇಲ್ಲ, ನನಗೆ ನಾನು ಅವ್ರ ಇಂಟರ್ವ್ಯೂವೇ ನೋಡಿರಲಿಲ್ಲ. ನಾನು ಪೋಸ್ಟ್ ಹಾಕಬೇಕು ಅಂತ ಯೋಚನೆ ಮಾಡಿದಾಗ ಫಸ್ಟ್ ಲೈನ್ ನನಗೆ ಬಂದಿದ್ದೆ ಆ ಥಾಟ್. ಅಂದರೆ ನನಗೇನು ತಲೆಗೆ ಬಂತು ಆ ಫಸ್ಟ್ ಲೈನ್, ಯಾಕಂದರೆ ಅವ್ನ ಜರ್ನಿ ನಾನು ಕೇಳಿರೋದ್ರಿಂದ, ಅವ್ನು ಹೇಳಿರೋದನ್ನ ನಾನು ಕೇಳಿರೋದ್ರಿಂದ ಏನು ಹಾಕಿದ್ರೆ ಅದು ನನಗೆ ಇಷ್ಟ, ನನಗೆ ಅದೊಂದು ಓಕೆ ಚೆನ್ನಾಗಿ ಹಾಕಿದ್ದೀನಿ ಅಂತ ನನಗೆ ಅನ್ಸ್ಬೇಕಲ್ವ. ಆ ಥಾಟ್ ಫಸ್ಟ್ ಬಂದಿದ್ದೆ ನನಗೆ ಆ ಲೈನು ಅಷ್ಟೇ. ಅದಾದಮೇಲೆ ಕೆಳಗಡೆನೂ ಹಾಕಿದ್ದೀನಿ, ಆದಷ್ಟು ಬೇಗ ಆ್ಯಕ್ಷನ್ ಕಟ್ ಹೇಳೋವಾಗಲಿ ಅಂತ. ಯಾಕಂದರೆ ನಾನು ತುಂಬ ಸಲ ಹೇಳಿದ್ದೆ ಅವನಿಗೆ, ಅವ್ರಿಗೆ ಡೈರೆಕ್ಟರ್ ಆಗ್ಬೇಕಂತ, ಡೈರೆಕ್ಷನ್ ಬೇಗ ಇಲ್ಲಿಂದ ಹೋಗ್ತಿದ್ದಂಗೆ ಡೈರೆಕ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಅನ್ನೋದನ್ನು ಹೇಳಿದ್ದೆ. ಅದನ್ನು ಹಾಕಿದ್ದೀನಿ ಬಿಟ್ಟರೆ ಬೇರೆ ಯಾರಿಗೂ ಏನೋ ಒಂದು ರಿಪ್ಲೈ ಕೊಟ್ಟಿರೋದಲ್ಲ ಅದು. ಓಕೆ, ನೆನ್ನೆ ಅಶ್ವಿನಿ ಅವರ ಇಂಟರ್ವ್ಯೂ ಮಾಡ್ತಾ ಇದ್ದೆ, ಆಗ ಕೇಳಿದೆ ನಿಮಗೂ ಕಾವ್ಯಾಗೂ ಏನಕ್ಕೆ ಅದೊಂದು ಅಷ್ಟೊಂದು ರಬ್ಬ ಆಗ್ತಾ ಇತ್ತು, ಇಬ್ರು ಮಧ್ಯೆ ಅಷ್ಟು ಗಲಾಟೆ ಆಗ್ತಾ ಇತ್ತು ಅಂತ. ಅವ್ರು ಅವಾಗ ಹೇಳಿದ್ರು, ಇಲ್ಲ ಅದು ಆ್ಯಕ್ಚುಲಿ ಗಿಲ್ಲಿ ವಿಚಾರದಿಂದ ನನಗೂ ಕಾವ್ಯನಿಗೂ ಗಲಾಟೆ ಆಗ್ತಿತ್ತು, ನಾನು ಗಿಲ್ಲಿಗೇನೋ ಹೇಳ್ತಾ ಇದ್ದೆ, ಕಾವ್ಯ ಮಧ್ಯದಲ್ಲಿ ಇಂಟರ್ಫಿಯರ್ ಆದಾಗಿಂದ ಅದು ಶುರುವಾಯಿತು ಅಂತ. ಇಲ್ಲಿ ಆಡಿಯನ್ಸ್ ನೋಡೋರಿಗೆ ಹೆಂಗಿತ್ತು ಅಂದರೆ, ಗಿಲ್ಲಿ ಮತ್ತು ಅಶ್ವಿನಿ ಅವರ, ಗಿಲ್ಲಿ ಹೆಸರು ಬಂದರೆ ಕಾವ್ಯ ಹೆಸರು ಬರುತ್ತೆ, ಕಾವ್ಯ ಹೆಸರು ಬಂದರೆ ಗಿಲ್ಲಿ ಹೆಸರು ಬಂದ್ಬಿಡತ್ತೆ. ಗಿಲ್ಲಿ ಮತ್ತು ಅಶ್ವಿನಿ ಅವ್ರ ಗಲಾಟೆ ನೋಡುವಾಗ ಹೆಂಗೆ ಅನಿಸ್ತಿತ್ತು ಅಂದರೆ, ಸಂಪತ್ತಿಗೆ ಸವಾಲ್ ಸಿನಿಮಾ ನೋಡ್ದಂಗೆ ಅನ್ನಿಸ್ತಾ ಇತ್ತು. ಮಂಜುಳ್ ಅವರು ಮತ್ತು ಅಣ್ಣವ್ರದ್ದು ಆ ಕಾಂಬಿನೇಷನ್ನು. ನಿಮಗೆ ಆ ಥರ ಅನಿಸ್ತಿತ್ತ ಯಾವಾಗಾದ್ರೂ ಒಳಗೆ? ಅಂದರೆ ಅದು ಹೊರಗೆ ಹೆಂಗಿತ್ತು ಅಂದರೆ, ಅದೊಂದು ಬಡವರು ಮತ್ತು ಶ್ರೀಮಂತರದ್ದು ದರ್ಪ, ಬಡವನೊಂದು ಹತಾಶೆ ಆ ಥರ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ಆ ಬಡವರು ಶ್ರೀಮಂತರು ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ, ಆ ಒಂದು ಸೈಡಲ್ಲಿ ನಾವು ಯಾರೂ ನೋಡಿಲ್ಲ. ಹೊರಗಡೆ ಬರೋವರೆಗೂ ಗೊತ್ತೇ ಇಲ್ಲ ಈ ಥರದ್ದೊಂದು ಹೋಗ್ತಾ ಇದೆ ಹೊರಗಡೆ ಅನ್ನೋ ಕ್ಲೂನೇ ಇಲ್ಲ ನಮಗೆ. ಸೊ ಆ್ಯಂಡ್ ಹಾನೆಸ್ಟ್ಲಿ ನನಗೆ ಗೊತ್ತಿಲ್ಲ ದಟ್ ಅಶ್ವಿನಿ ಮ್ಯಾಮ್ ಅಷ್ಟು ಬ್ಯಾಕ್ಗ್ರೌಂಡ್ ಇದೆ ಅನ್ನೋ ಐಡಿಯಾನು ನನಗಿಲ್ಲ. ಸೊ ನನಗೆ ಆ ಥರ ಆ ಒಂದು ಆ್ಯಂಗಲಲ್ಲಿ ನಾವು ಯೋಚನೆ ಮಾಡಿಲ್ಲ. ಈಗ ಗಿಲ್ಲಿ ಜೊತೆ ಕೂತ್ ಮಾತಾಡಿರೋದ್ರಿಂದ ಗೊತ್ತು ಅವ್ನ ಸ್ಟ್ರಗಲ್ಸ್ ಏನು ಅಂತ. ಅಶ್ವಿನಿ ಮ್ಯಾಮ್ ಜೊತೆ ನಾನು ಕೊನೆವರೆಗೂ ನಾನು ಅವ್ರ ಜೊತೆ ಆ ಒಂದು ಕಾನ್ವರ್ಸೇಷನ್ನೇ ಆಗಲಿಲ್ಲ. ಸೊ ನನಗೆ ಅವ್ರ ಬಗ್ಗೆ ಐಡಿಯಾನೇ ಇಲ್ಲ. ಆ ಒಂದು ಪರ್ಸ್ಪೆಕ್ಟಿವ್ ಬಡವ ಶ್ರೀಮಂತ ಅನ್ನೋದ್ರಲ್ಲಿ ಹೋಗೇ ಇಲ್ಲ, ನಾವು ನೋಡೇ ಇಲ್ಲ. ಹೊರಗಡೆ ಬಂದಾಗಲೇ ಗೊತ್ತಾಗಿತ್ತು ಈ ಥರದ್ದು ಒಂದು ಹೋಗ್ತಾ ಇದೆ ಅಂತ. ಸೊ ಅದೇ ಅಂದರೆ ಅವ್ರ ಜೊತೆ ಜಗಳ ಗಿಲ್ಲಿ ವಿಷಯಕ್ಕೆ ಅಂತಂದರೆ ಸ್ಟಾರ್ಟ್ ಆಗಿದ್ದು ಹೆಂಗೆ ಅಂತಂದರೆ, ಈಗ ಜಂಟಿಯಾಗಿ ನಾವು ಒಳಗೆ ಹೋಗ್ತೀವಿ ಅಂದಾಗ ಗಿಲ್ಲಿದು ಯಾವುದೋ ವಿಷಯಕ್ಕೆ ಅವ್ರು ಹೇಳಿದಾಗ ನಾನು ಜಂಟಿಯಾಗಿದ್ದೀನಿ, ಅಲ್ಲಿ ರೂಲ್ ಬುಕ್ಕಲ್ಲಿ ಇರುತ್ತೆ, ಈಗ ಹೋದ್ರೂ ಒಟ್ಟಿಗೆ ಹೋಗ್ಬೇಕಾಗತ್ತೆ, ಜಂಟಿ ಅಲ್ಲ ಇದು ಒಂದೇ ಅಂತ. ಸೊ ಅವನಿಗೇನೋ ಹೇಳ್ತಿದ್ರೆ ನನಗೂ ಹೇಳ್ದಂಗಲ್ವಾ, ಐ ಹ್ಯಾವ್ ಟು ಟೇಕ್ ಅ ಸ್ಟ್ಯಾಂಡ್, ನಾನು ಮಾತಾಡಲೇಬೇಕು. ಅವ್ನು ಇನಿಷಿಯಲಿ ಸ್ವಲ್ಪ ಹೆಸಿಟೇಟ್ ಮಾಡ್ತಿದ್ದ, ಮಾತಾಡೋದು ಕಾಲ್ಗೆಲ್ಲ ಬೀಳಕ್ಕೆ ಹೋಗ್ಬಿಟ್ಟಿದ್ರಲ್ಲ ಒನ್ ಟೈಮ್ ಅಂತೂ. ಹೌದು. ಸೊ ಅವಾಗ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಅಷ್ಟೇ. ಓಕೆ, ಇನ್ನು ಅಶ್ವಿನಿ ಅವ್ರಿಗೆ ನಿಮಗೆ ಬಹುಶಃ ಗಿಲ್ಲಿ ಜೊತೆ ಆದಮೇಲೆ ಅಶ್ವಿನಿ ಅವರು ತುಂಬ ಗಲಾಟೆ ಮಾಡಿದ್ದು ಒಂದು ರಘುವರ್ ಜೊತೆಗೆ, ಇನ್ನೊಂದು ನಿಮ್ಮ ಜೊತೆಗೆ. ಅದು ಹೆಂಗಂದರೆ ತೀರಾ ಹೋಗಲೇ ಬಾರಲೆ ಅನ್ನೋ ಲೆವೆಲಿಗೆಲ್ಲ ಹೋಗ್ಬಿಟ್ಟಿತ್ತು. ಹೆಂಗೆ ಇವಾಗ ಅಶ್ವಿನಿ ಹೊರಗೆ ಬಂದಾಯಿತು, ನೀವು ಎಲ್ಲ ಮುಗಿದು ಬಿಗ್ ಬಾಸೇ ಆಯಿತು, ಇನ್ನೂ ಒಂದು 2-3 ತಿಂಗಳು ಈ ಕ್ರೇಜ್ ಇರುತ್ತೆ. ಇದಾದಮೇಲೆ ನೀವು ಅಶ್ವಿನಿ ಅವ್ರ ಜೊತೆ ಆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತೀರಾ ಹೇಗೆ ಅಂತ? ಕಂಟಿನ್ಯೂ ಅದೇ ಒಂದು ಆ್ಯಕ್ಟಿವಿಟಿನೇ ಇತ್ತು, ಬ್ಲಾಕ್ ಮಾಡ್ತೀರಾ ಅದು ಇದು ಅಂತ. ಆ ಥರ ಯಾವುದೇ ರೀತಿ ಹೇಟ್ರೆಡ್ ಇಲ್ಲ ನನಗೆ. ನಾನು ಅವತ್ತು ಹೇಳ್ದಂಗೆ ನಾನು ಅವ್ರ ಜೊತೆ ಮಾತಾಡಿ ನನಗೆ ಆ ಒಂದು ವೈಬ್ ಮ್ಯಾಚ್ ಆಗುತ್ತೆ, ನಾವು ಮಾತಾಡ್ತೀವಿ ಅಂದರೆ ಖಂಡಿತ ನಾವು ಮಾತಾಡ್ತೀವಿ. ಆ ಥರ ಸಿಚುಯೇಷನ್ ಬಂದರೆ ಅವಾಯ್ಡ್ ಅಂತೂ ಮಾಡೋಕ್ಕಾಗಲ್ಲ. ಸೊ ಖಂಡಿತವಾಗ್ಲೂ ಆ ಥರ ಸಿಚುಯೇಷನ್ ಬಂದು ನಾವಿಬ್ಬರು ಪ್ರಾಬಬ್ಲಿ ಒಂದೇ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡೋ ಥರ ಆಗ್ಬೋದು. ಅವಾಗ ನಾನು ವಿ ಕಾಂಟ್ ಸ್ಪ್ರೆಡ್ ಹೇಟ್ರೆಡ್, ಅದು ಗೇಮಲ್ಲಿ ನಾವು ಆಡಿದ್ದು. ಅದೊಂದು ಮೆಚುರಿಟಿ ಇರಬೇಕು. ಓಕೆ, ಇನ್ನು ಮನೆ ಒಳಗಡೆ ತುಂಬ ಜನಗಳಿಗೆ ಇಷ್ಟ ಆಗಿದ್ದು ನಿಮ್ಮ ಮತ್ತು ಗಿಲ್ಲಿ ಫ್ರೆಂಡ್ಶಿಪ್ಪು. ಸಾಕಷ್ಟು ಬಾರಿ ಒಬ್ರಿಗೊಬ್ರು ಸ್ಟ್ಯಾಂಡ್ ತೊಗೊಂಡಿದ್ದೀರಿ, ಆಮೇಲೆ ತುಂಬ ಗಲಾಟೆನೂ ಮಾಡಿದ್ದೀರಿ, ಜಗಳನೂ ಮಾಡ್ಕೊಂಡಿದ್ದೀರಿ. ಗಿಲ್ಲಿ ಜೊತೆಗೂ ಇದೇ ಬಾಂಧವ್ಯ ಮುಂದುವರಿಯುತ್ತಾ ಅಂತ? ಖಂಡಿತವಾಗ್ಲೂ ಮುಂದುವರಿಯುತ್ತೆ. ಇನ್ನು ನೆನ್ನೆ ಗಿಲ್ಲಿ ಮಳವಳ್ಳಿಗೆ ಹೋಗಿದ್ದಾರೆ, ಶೋ ಮುಗಿಸಿದ ತಕ್ಷಣನೇ ಅಲ್ಲಿ ಒಂದು ರ್ಯಾಲಿ ಎಲ್ಲ ಮಾಡಿದ್ದಾರೆ. ನೋಡ್ಬೇಕು ಎಷ್ಟು ಜನ ಬಂದಿದ್ದಾರೆ ಅಂದ್ರೆ. ಹೆಂಗೆ ಅಂದ್ರೆ ಕ್ರೇಜ್ ಎಲ್ಲ ನೋಡಿದ್ರೆ ನೀವು ಮಳವಳ್ಳಿ ವಿಡಿಯೋಸ್ ಎಲ್ಲ? ತುಂಬಾ ಖುಷಿ ಆಗುತ್ತೆ. ನೋಡಿದೆ ನಾನು ಇವತ್ತೇ ನನ್ನ ಫೋನ್ ಅಷ್ಟು ಕಂಪ್ಲೀಟ್ ಆಗಿ ನೋಡ್ತಾ ಇದ್ದೀನಿ, ಮೀಮ್ಸ್ಗಳಾಗಲಿ ಅಥವಾ ಅವ್ನ ವಿಡಿಯೋಸ್ ಆಗಲಿ. ಹಾನೆಸ್ಟ್ಲಿ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನನಗೆ. ಯಾಕಂದರೆ ಹಿ ಡಿಸರ್ವ್ಸ್ ಇಟ್. ಅವನ ಟ್ಯಾಲೆಂಟ್ಗಾಗಲಿ ಅಥವಾ ಅವ್ನು ನಡೆದು ಬಂದ ಹಾದಿಗಾಗಲಿ ಇವತ್ತೇನು ಅವನಿಗೆ ಸಿಕ್ಕಿದೆಯಲ್ಲ, ತುಂಬ ಖುಷಿ ಆಗುತ್ತೆ.
ಅವನಿಗೆ ಅದು ಬೇಕಿತ್ತು. ಓಕೆ, ಇನ್ನು ಏನಾಗುತ್ತೆ ಮನೆಯಲ್ಲಿ ಇರೋ ಕಂಟೆಸ್ಟೆಂಟ್ಗಳನ್ನ ಹೊರಗಿನ ಜನ ಇಷ್ಟಪಡ್ತಾರೆ ಅಂತಂದರೆ ಬರೀ ಅವ್ರೇನೋ ಕಾಮಿಡಿ ಮಾಡಿದ್ರು ಅಂತ, ಇಲ್ಲ ಬರೀ ಅವ್ರೇನೋ ಜಗಳ ಆಡಿದ್ರು ಅಂತ, ಇಲ್ಲ ಬರೀ ಟಾಸ್ಕ್ ಮಾಡಿದ್ರು ಅಂತ ಯಾವತ್ತೂ ಇಷ್ಟಪಡೋದಿಲ್ಲ. ಆದರೆ ಗಿಲ್ಲಿ ಇವು ಮನೆ ಒಳಗಡೆ ಇರೋರು ಏನು ಹೇಳೋದು, ಗಿಲ್ಲಿ ಎಂಟರ್ಟೈನ್ಮೆಂಟ್ ಬಿಟ್ಟು ಬೇರೇನೂ ಮಾಡಿಲ್ಲ ಅಂತ. ಆದರೆ ಜನಗಳು ಬರೀ ಎಂಟರ್ಟೈನ್ಮೆಂಟಿಗೆ ಯಾವುದೋ ಒಂದು ವ್ಯಕ್ತಿನ ಇಷ್ಟಪಡೋದಿಲ್ಲ. ನೀವು ಗಿಲ್ಲಿ ತುಂಬ ಹತ್ತಿರದಿಂದ ನೋಡಿದವರು, ಗಿಲ್ಲಿ ಯಾಕೆ ಜನಗಳಿಗೆ ಅಷ್ಟು ಇಷ್ಟ ಆಗಿರ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಅವನು ಫಸ್ಟ್ ಆಫ್ ಆಲ್ ಗೇಮ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ. ಯಾಕೆ ಜನಕ್ಕೆ ಇಷ್ಟ ಆಗಿರ್ತಾರೆ ಅಂದರೆ ನಾನು ಆಗಲೇ ಹೇಳ್ದಂಗೆ, ಜಸ್ಟ್ ಅವ್ನು ಬರೀ ಕಾಮಿಡಿ ಮಾಡ್ಕೊಂಡಿದ್ದಿದ್ರೆ ಪ್ರಾಬಬ್ಲಿ ತುಂಬ ಬೇಗ ಹೊರಗಡೆ ಬಂದ್ಬಿಡ್ತಿದ್ದ. ಎಲ್ಲಿ ಯಾರಿಗೆ ಹೆಂಗೆ ಮಾತಾಡಬೇಕಂತ ಅವನಿಗೆ ಗೊತ್ತಿತ್ತು, ಹಾಗೆ ಮಾತಾಡ್ತಿದ್ದ. ತಮಾಷೆಯಾಗಿ ಹೇಗೆ ಮಾತಾಡಬೇಕು, ಸೀರಿಯಸ್ ಆಗಿದ್ದಾಗ ಹೇಗೆ ಮಾತಾಡಬೇಕು, ಯಾರನ್ನ ಹೇಗೆ ಸಂಭಾಳಿಸ್ಬೇಕು ಅಂದರೆ ಒಂದು ಸಿಚುವೇಶನ್ನ ನೀನು ಹೆಂಗೆ ಅದನ್ನು ತಗೊಂಡು ಹೋಗ್ತೀಯ ಅನ್ನೋ ತುಂಬ ಮ್ಯಾಟ್ರ್ ಆಗುತ್ತೆ. ಅದನ್ನು ಅವ್ನು ತುಂಬ ಚೆನ್ನಾಗಿ ಮಾಡ್ದ, ಹಾಗಾಗಿ ಅದಕ್ಕೆ ಜನಕ್ಕೆ ಇಷ್ಟ ಆಗಿರೋದು. ಓಕೆ, ಇದು ಜಾಲಿವುಡ್ ಹೊರಗಡೆ ಬಂದ್ಬಿಟ್ಟು ನೀವು ನೋಡಿದ್ರಾ ಕಟೌಟ್ಸ್ ಎಲ್ಲನೂ? ನೋಡಲಿಲ್ಲ, ಬಟ್ ವಿಡಿಯೋಸ್ ನೋಡಿದೆ. ಎಷ್ಟು ದೊಡ್ಡ ಕಟೌಟ್ ಹಾಕಿದ್ದಾರೆ ಅಂದರೆ ನಿಮ್ಮದು ಗಿಲ್ಲಿದು. ನೀವು ಬಹುಶಃ ಸಿನಿಮಾ ಮಾಡಿದಾಗ ಒಂದು ಹೈ ಬಜೆಟ್ ಸಿನಿಮಾ ಮಾಡಿದಾಗ ಹೆಂಗೆ ಹಾಕ್ತಾರೆ ಅದನ್ನೆಲ್ಲ ನೋಡಿ ಏನಿಸ್ತು ನಿಮಗೆ? ಇಲ್ಲ, ನಾನು ಸಿನಿಮಾ ಮಾಡಿದಾಗಲೂ ನನ್ನ ಕಟೌಟ್ ಬಂದಿರಲಿಲ್ಲ. ಬಟ್ ದಿಸ್ ಇಸ್ ವೆರಿ ಸ್ಪೆಷಲ್. ಅಂದರೆ ತುಂಬ ಖುಷಿ ಆಯಿತು ನನಗೆ, ವಾಟ್ ಅಂತ ಅನಿಸ್ತು. ಮತ್ತು ನನ್ನ ಕಟೌಟಿಗೆ ಹಾಲಿನ ಅಭಿಷೇಕ ಎಲ್ಲ ಮಾಡೋದು ನೋಡಿ ತುಂಬ ಬ್ಲೆಸ್ಡ್ ಅನ್ಸ್ತು. ವೆರಿ ಬ್ಲೆಸ್ಡ್, ತುಂಬ ಖುಷಿ ಆಯಿತು. ಎಕ್ಸ್ಪೆಕ್ಟ್ ಮಾಡಿದ್ರೆ ಇದು ನೀವು ಮನೆ ಒಳಗಡೆ ಯಾರಾದ್ರೂ ಒಬ್ಬರೇ ಒಬ್ರು? ಹಾನೆಸ್ಟ್ಲಿ ನಾನು ಗಿಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಒಂದು 2 ದಿನ ಗಿಲ್ಲಿ ಸಿಗದ್ ಬೇಡ ಯಾರ ಕೈಗೂ, ನಮ್ಮ ಪಾಡಿಗೆ ನಾವು ಇದ್ಬಿಡೋ, ಬಿಕಾಸ್ ವಿ ವಾಂಟೆಡ್ ದಟ್ ಬ್ರೇಕ್. ಬಟ್ ಅವನು ನಾವೇನು ಮಾತಾಡ್ಕೊಂಡು ಬಂದಿದ್ವಿ ಗೊತ್ತಾ, ಇಟ್ ಕಂಪ್ಲೀಟ್ ರಿವರ್ಸ್. ಅಂದರೆ ನಮಗೆ ಟೈಮ್ ಕೂತ್ಕೊಂಡು ಅದನ್ನ ಡೈಜೆಸ್ಟ್ ಮಾಡೋದಕ್ಕೂ ಟೈಮ್ ಆಗದೆ ಇರೋಷ್ಟು ಬ್ಯುಸಿ ಆಗಿರೋದು. ಇಟ್ ಇಸ್ ರಿಯಲಿ ಅನ್ಎಕ್ಸ್ಪೆಕ್ಟೆಡ್. ಓಕೆ, ನೀವು ಮಳವಳ್ಳಿಗೆ ಹೋಗ್ತೀರಾ? ಹೋಗೋಣ. ಯಾಕಂದ್ರೆ ಅಲ್ಲಿರೋ ಜನಗಳು ಗಿಲ್ಲಿಗೆ ಎಷ್ಟು ಪ್ರೀತಿ ಕೊಟ್ಟಿದಾರಲ್ಲ ಅಷ್ಟೇ ಪ್ರೀತಿ ನಿಮಗೂ ಕೊಟ್ಟಿದ್ದಾರೆ. ಗೊತ್ತಾಯ್ತು. ಕಾವು 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 ಅಂತ. ಖಂಡಿತ ಹೋಗೋಣ, ಹೋಗ್ತೀನಿ. ಓಕೆ, ಇನ್ನು ಅಶ್ವಿನಿ ಅವ್ರ ಜೊತೆಗೆ ಫಸ್ಟ್ ಟೈಮ್ ಜಗಳ ಆದಾಗ ಅವರು ಸಿಂಗ್ಲರಲ್ಲಿ ಮಾತಾಡ್ತಾರೆ, ನೀವು ಸಿಂಗ್ಲರಲ್ಲಿ ಮಾತಾಡ್ತೀರಿ. ಆ್ಯಂಡ್ ನೀವು ಅವರಿಗೆ ಅದೇನು ಹೇಳ್ತಾರೆ, ಅವ್ರದ್ದು ಓನ್ ಮೆಡಿಸನ್ನ ಟೇಸ್ಟ್ ಮಾಡಿಸೋದು ಅಂತಾರಲ್ಲ ಆ ಥರ. ಅಂದರೆ ನೀವೇನು ಮಾತಾಡ್ತೀರ ನಾನು ಅದೇ ಮಾತಾಡಿದೆ ಅಂತ ಹೇಳಿ ಫಸ್ಟ್ ಟೈಮ್ ಒಂದು ದೊಡ್ಡ ಗಲಾಟೆ ಆಗುತ್ತೆ. ಜೊತೆಗೆ ರಕ್ಷಿತಾನು ಇನ್ವಾಲ್ವ್ ಆಗ್ತಾರೆ. ಬಟ್ ಸೆಕೆಂಡ್ ಟೈಮ್ ಏನಾಗುತ್ತೆ, ನೀವೇ ಫಸ್ಟ್ ಅವ್ರನ್ನ ಸಿಂಗ್ಲರಲ್ಲಿ ಮಾತಾಡ್ಬಿಡ್ತೀರಾ. ಅದ್ರ ಬಗ್ಗೆ ಏನಾದ್ರು ಗಿಲ್ಟ್ ಇದೆಯಾ ನಿಮಗೆ? ಅಂದರೆ ನಾನು ಮಾತಾಡಬಾರ್ದಿತ್ತು ಅವತ್ತು ಅನ್ನೋದ್ರ ಬಗ್ಗೆ ಏನಾದ್ರು ಗಿಲ್ಟ್ ಇದೆಯಾ ನಿಮಗೆ? ಅಂದರೆ ಇವಾಗ ಫಸ್ಟ್ ಟೈಮೇ ಅವ್ರು ನಮ್ಮ ಜೊತೆ ಜಗಳ ಆಡಿದಾಗ ನಾನು ಸಿಂಗ್ಲರ್ ಮಾತಾಡಿರಲ್ಲ. ಅಂದರೆ ಒಂದು 2-3 ಜಗಳ ಆಗುತ್ತೆ ನಮಗೆ. ಪ್ರತಿ ಸಲ ಜಗಳ ಆದಾಗಲೂ ಒಂದಿಷ್ಟು ಕಮೆಂಟ್ಸ್ ಪಾಸ್ ಮಾಡಿದಾಗ ಅದನ್ನ ಎಷ್ಟು ತೊಗೋಬೋದೋ ತೊಗೊಂಡೆ. ಅದಾದಮೇಲೆ ಐ ವಾಂಟೆಡ್ ಟು ಹೆಂಗೆ ಅನಿಸುತ್ತೆ ಅನ್ನೋದು ನನಗೆ. ಅಂದರೆ ಇಟ್ಸ್ ಅ ಗೇಮ್. ಆ ಗೇಮಲ್ಲಿ ನೀವು ನನ್ನನ್ನು ಇಷ್ಟು ಕೆಳಗೆ ಹಾಕ್ತಿದ್ದೀರಾ ಅಂದಾಗ ನಿಮಗೆ ಹೆಂಗೆ ಅನಿಸುತ್ತೆ ಅಂತ ನನಗೆ ಅದು ತೋರಿಸ್ಬೇಕಾಗಿತ್ತು. ಅದಕ್ಕೆ ನಾನು ಹೇಳಿದೆ. ಅದ್ರ ಬಗ್ಗೆ ರಿಗ್ರೆಟ್ಸ್ ಇಲ್ಲ. ಬಟ್ ಎಲ್ಲೋ ಲಾಸ್ಟ್ ನಾಮಿನೇಷನ್ ಮಾಡಿದಾಗ ನಾನು ಅವ್ರ ಪ್ರೊಫೆಷನ್ ಬಗ್ಗೆ ಮಾತಾಡ್ತೀನಿ. ಅದು ನನಗೆ ಗಿಲ್ಟಿದೆ. ನಾನು ಏನೇ ಇದ್ರೂ ಆಟ ಇಲ್ಲೇನು ಮಾಡಿದ್ರು ಅದನ್ನೇ ನಾನು ಮಾತಾಡಬೇಕಾಗಿತ್ತು. ಪ್ರೊಫೆಷನ್ ಬಗ್ಗೆ ಮಾತಾಡಬಾರ್ದಾಗಿತ್ತು ಅಂತ ಅನಿಸಿ ಅದಕ್ಕೆ ನಾನು ಸಾರಿನೂ ಕೇಳಿದೆ, ವೀಕೆಂಡಲ್ಲೂ ಕೇಳಿದೆ, ಮತ್ತು ಒಂದು ಆ್ಯಕ್ಟಿವಿಟಿ ಆಯಿತು ಅಲ್ಲೂ ಕೇಳಿದೆ. ಅದ್ರ ಬಗ್ಗೆ ಗಿಲ್ಟಿತ್ತು. ಯಾಕಂದರೆ ನಿಮ್ಮ ತಾಯಿನೂ ಬಂದಾಗ ಮನೆ ಒಳಗಡೆ ನಿಮ್ಗೆ ಹೇಳ್ತಾರೆ, ದೊಡ್ಡವ್ರಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು, ಹಾಗೆಲ್ಲ ಮಾತಾಡಬೇಡ ಅಂತೇಳಿ. ಅದು ನನಗೆ ಗೊತ್ತಿತ್ತು. ಈಗ ನಾನು ಅಲ್ಲಿ ಏನು ಮಾತಾಡಿದೆ ಸಿಂಗ್ಯುಲರು, ಯಾರ ಹತ್ರನೂ ಡಿಸ್ಕಸ್ ಮಾಡ್ತೀನಿ ನಾನು, ಅಭಿ ಹತ್ರನೋ ಸ್ಪಂದನ ಹತ್ರನೋ. ಪಕ್ಕ ನಮ್ಮ ಮನೆಯವ್ರಿಗೆ ಇಷ್ಟ ಆಗಿರಲ್ಲ ನನ್ನ ಈ ಆ್ಯಕ್ಷನ್ನು ಅಂತ. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಮರ್ಯಾದೆ ಕೊಡಲಿಲ್ಲ ಅಂದರೆ ನನಗೂ ಅವ್ರು ಕೊಡಬೇಕಂತ ಅನಿಸ್ಬೇಕಲ್ವ. ಈಗ ನಾನು ಯಾವುದೇ ಟೈಮಲ್ಲೂ ರೆಸ್ಪೆಕ್ಟ್ನ ಯು ಕಾಂಟ್ ಆಸ್ಕ್ ಫಾರ್ ಇಟ್, ಯು ಶುಡ್ ಅರ್ನ್ ಇಟ್. ಅದು ನೀನು ಗಳಿಸ್ಕೊಳ್ಬೇಕು ಅಂತ. ಸೊ ಆ ವಿಷಯದಲ್ಲಿ ನನಗೆ ನೀವು ಹೆಂಗೆ ಮಾಡ್ತೀರಾ ನಾನು ಹಾಗೆ ಮಾಡೋದು ಅನ್ನೋ ಥರನೇ ಇದ್ದಿತ್ತು ನಾನು. ಸ್ಟಾರ್ಟಿಂಗಲ್ಲೆಲ್ಲ ರಕ್ಷಿತಾ ವರ್ಸಸ್ ಅಶ್ವಿನಿ ಅಂತ ಇರ್ತಾಯಿತ್ತು. ಆ ಟೈಮಲ್ಲಿ ಏನಾಗ್ತಿತ್ತು, ರಕ್ಷಿತನ ಪರವಾಗಿ ಮನೆಯವರೆಲ್ಲ ನಿಂತ್ಕೊತೀರಿ ನೀವು. ಇವ್ರು ಅಶ್ವಿನಿ ಅವ್ರಿಗೆ ಒಂದಿಬ್ಬರು ಸಪೋರ್ಟ್ ಮಾಡ್ತಾರೆ, ಅದು ಬಿಟ್ಟು ಇನ್ನು ರಕ್ಷಿತನ್ಗೆ ಸಪೋರ್ಟಾಗಿ ನಿಂತ್ಕೊತೀರಿ. ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಿಮಗೆಲ್ಲ ರಕ್ಷಿತನ್ ಬಿಹೇವಿಯರಲ್ಲಿ ಸ್ವಲ್ಪ ಏನೋ ಚೇಂಜಸ್ ಅನಿಸಿ ನೀವು ಕ್ವಶನ್ ಮಾಡೋಕ್ಕೆ ಶುರು ಮಾಡ್ತೀರಿ ರಕ್ಷಿತನ್ಗೆ. ಯಾಕೆ ನಿಮ್ಗೆ ಹಂಗೆ ಅನ್ನಿಸ್ತು ಅಂತ? ಇನಿಷಿಯಲಿ ಅದು ಒಂದು ಇನ್ಸಿಡೆಂಟ್ ಆದಾಗ ಜಾನ್ವಿ ಅಕ್ಕ ಹೇಳ್ತಾರೆ, ಅಂದರೆ ಇಲ್ಲ ಅವಳು ಮಧ್ಯರಾತ್ರಿ ಎದ್ದು ಡ್ಯಾನ್ಸ್ ಮಾಡ್ತಾ ಇದ್ಲು ಹಂಗೆ ಅಂತ. ಇಮಿಡಿಯೇಟ್ಲಿ ನಾನು ಹೇಳ್ತೀನಿ, ಅಕ್ಕ ಅವಳು ಕಂಟೆಂಟ್ ಕ್ರಿಯೇಟರ್, ಸೊ ಅವಳಿಗೆ ಗೊತ್ತು ಜನರ ಅಂದರೆ ಆ ಅಟೆನ್ಷನ್ ಹೆಂಗೆ ತೊಗೊಳ್ಳೋದು ಅಂತ. ಸೊ ಲೆಟ್ ಇಟ್ ಬಿ. ಅವರು ನಿಜವಾಗ್ಲೂ ಹೆದರಿದ್ದಾರೆ ಅಂತ ನಾನು ಹೆದರ್ಕೋಬೇಡಿ, ಅದು ಕಂಟೆಂಟಿಗೆ ಮಾಡ್ತಿರ್ತಾಳೆ, ದಟ್ಸ್ ಓಕೆ, ಅವಳ ಆಟ ಅವಳು ಆಡ್ತಿದ್ದಾಳೆ ಬಿಡಿ ಅಂತ ನಾನು ಅದನ್ನೇ ಹೇಳಿರ್ತೀನಿ.
ಅವಳ ಆಟನ ಆಡುವಾಗ ನಾವು ಅದನ್ನ ಸ್ಟಾಪ್ ಮಾಡೋಕ್ಕಾಗಲ್ಲ. ಈಗ ಯಾರೊಬ್ರು ಏನೋ ಒಂದು ಕಂಟೆಂಟ್ ಕೊಡ್ತಿದ್ದಾರೆ ಅಥವಾ ಏನೋ ಒಂದು ಮಾಡ್ತಿದ್ದಾರೆ, ಅವ್ರ ಆಟನ ಅವ್ರು ಆಡ್ಕೊತಾ ಇದ್ದಾರೆ, ನಮ್ಮ ಆಟ ಅದಾಗಿಲ್ಲ ಅಂದ ಮಾತ್ರಕ್ಕೆ ಅವ್ರ ಆಟನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಮೇ ಬಿ ನನಗೆ ಆ ಪಾಯಿಂಟಲ್ಲಿ ಓಕೆ ಅವಳು ಅವಳು ಆಡ್ತಿದ್ದಾಳೆ, ಇವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಅನಿಸಿ ನಾನು ಅವಳಿಗೆ ಸ್ಟ್ಯಾಂಡ್ ತೊಗೊಂಡೆ, ನಾನು ಅವಳ ಪರ ಮಾತಾಡಿದೆ. ಬಟ್ ಹೋಗ್ತಾ 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 ಕೆಲವೊಂದೊಂದು ಸಿಚುಯೇಷನ್ಸಲ್ಲಿ ಅವಳು ತುಂಬ ಮೆಚ್ಯೂರ್ ಆಗಿ ಹ್ಯಾಂಡಲ್ ಮಾಡ್ತಿದ್ಲು. ಕೆಲವೊಂದು ಕಡೆ ಅಯ್ಯೋ ಪಾಪ ಹುಡುಗಿಗೆ ಅರ್ಥ ಆಗ್ತಿಲ್ಲ ಅನ್ನೋ ಥರ ಅನಿಸ್ತಾ ಇತ್ತು ನನಗೆ. ಆ ಟೈಮಲ್ಲಿ ನನಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿ ನಾನು ಕ್ವೆಶ್ಚನ್ ಮಾಡಿದ್ದು ಉಂಟು. ನಿಮಗೆ ಅನ್ಸಿದ್ಯಾ ಯಾವಾಗಾದ್ರೂ ರಕ್ಷಿತಾ ನಿಮ್ಮ ಮತ್ತೆ ಗಿಲ್ಲಿಯವ್ರದ ಫ್ರೆಂಡ್ಶಿಪ್ನ ಏನು ಬ್ರೇಕ್ ಮಾಡಕ್ ಬಂದ್ರು ಅಂತ ಯಾವಾಗಾದ್ರೂ ಅನ್ಸಿದ್ಯಾ? ಯಾಕಂದ್ರೆ ಅವ್ರು ಸ್ವಲ್ಪ ಪೊಸೆಸಿವ್ ಇರ್ತಾರೆ ಗಿಲ್ಲಿ ಮತ್ತೆ ರಘು ಅವ್ರ ವಿಚಾರದಲ್ಲಿ. ನಿಮಗೆ ಯಾವಾಗಾದ್ರೂ ಹಂಗೆ ಅನ್ಸಿದ್ಯಾ? ಬ್ರೇಕ್ ಮಾಡಕ್ ಬಂದ್ಲು ಅಂತ ಅನ್ಸಿಲ್ಲ ನನಗೆ. ಪ್ರಾಬಬ್ಲಿ ಆ ಫ್ರೆಂಡ್ಶಿಪ್ ನನಗೂ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ಲು ಅಂತ ಅನ್ಸಿತ್ತು. ಯಾಕಂದ್ರೆ ಗಿಲ್ಲಿ ಜೊತೆ ಅಷ್ಟು ಕ್ಲೋಸ್ ಇರಲಿಲ್ಲ ಅವಳು. ಹೋಗ್ತಾ ಹೋಗ್ತಾ ಆಮೇಲೆ ನನಗೂ ಕ್ಲಾರಿಟಿ ಇಲ್ಲ, ಆಲ್ ಆಫ್ ಅ ಸಡನ್ ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದಾಳೆ, ಫಾರ್ ವಾಟ್ ರೀಸನ್? ಯಾಕಂದ್ರೆ ಅವಳು ನನ್ನ ಬಗ್ಗೆ ಪಾಸಿಟಿವ್ ಆಗೇ ಹೇಳಿರ್ತಾಳೆ. ನನಗೆ ಕ್ಲಾರಿಟಿ ಇಲ್ಲ, ನೀನೋ ಪ್ರಾಸೆಸ್ ಮಾಡ್ತಿರ್ತೀನಿ ಏನಾಗಿದೆ ಅಂತ ಹೋಗ್ತಾ 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 ನನಗೆ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಏನಾಗುತ್ತೆ ಗೊತ್ತಾ, ಇವಾಗ ಅಲ್ಲಿ ಬಿಗ್ ಬಾಸಲ್ಲಿ ನೀನು ಹೋಗ್ತಾ ಹೋಗ್ತಾ ಒಬ್ಬೊಬ್ರು ಗೇಮ್ ಪ್ಲಾನ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯು ಕಾಂಟ್ ಸ್ಟಾಪ್ ದ್ಯಾಟ್ ಅಂಟಿಲ್ ಅನ್ಲೆಸ್ ನನ್ನ ಗೇಮ್ಗೆ ಅದು ಎಫೆಕ್ಟ್ ಆಗ್ತಿದೆ ಅನ್ನೋವರೆಗೂ. ಸೊ ಅವಳು ನನ್ನ ವಿಷಯಕ್ಕೆ ಬಂದು ನನಗೆ ಎಫೆಕ್ಟ್ ಮಾಡ್ತಿದ್ದಾಳೆ ಅಂದಾಗಲೇ ನಾನು ಮಾತಾಡಿದ್ದು. ಅಲ್ಲಿವರೆಗೂ ಅವಳಿಗೆ ಇಲ್ಲಿ ಜೊತೆ ಮಾತಾಡಿದ್ರು, ಫ್ರೆಂಡ್ಶಿಪ್ ಬೆಳೆಸ್ಕೊಂಡ್ರು, ಅದು ನನಗೆ ಏನು ಚೇಂಜಸ್ ಅನಿಸ್ತಿರ್ಲಿಲ್ಲ. ನನ್ನ ವಿಷಯಕ್ಕೆ ಬಂದಾಗ ಅಷ್ಟೇ ನಾನು ಮಾತಾಡ್ತಾ ಇದ್ದೆ. ಸೀಸನ್ ಪೂರ್ತಿ ನೋಡಿದಾಗ ನೀವು ತುಂಬ ಲೋ ಆಗಿದ್ದು ಅಂತಂದರೆ ಫ್ಯಾಮಿಲಿ ರೌಂಡಲ್ಲಿ ಫ್ಯಾಮಿಲಿಯವ್ರು ಬರ್ತಾರೆ, ಬಿಗ್ ಬಾಸ್ ಅದೇ ಹೊರಗಿನ ವಿಚಾರ ಏನೋ ಮಾತಾಡಿದ್ರು ಅಂತ ಹೇಳಿ ಅವ್ರನ್ನ ತಕ್ಷಣ ಹೊರಗೆ ಹೋಗಬೇಕು ಅಂತ ಹೇಳ್ತಾರೆ. ನೀವು ಅದು ಕೊನೆವರೆಗೂ ಅದೊಂದು ಬೇಜಾರಿರುತ್ತೆ ನಿಮಗೆ, ಮತ್ತೆ ಅವ್ರನ್ನ ಒಳಗಡೆ ಕಳಿಸಿ ಅಂತ ಹೇಳ್ಬಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊತೀರಾ ನೀವು. ಬಟ್ ಬಿಗ್ ಬಾಸ್ ಆಸೆ ಈಡೇರಿಸೋದಿಲ್ಲ, ಅದು ಎಷ್ಟು ಬೇಜಾರಿದೆ ನಿಮಗೆ? ಅಂದರೆ ಇವಾಗ ಹೊರಗಿನ ವಿಷಯ ಎಸ್ ಹೇಳಿ ತಪ್ಪಾಗಿದೆ. ಯಾಕಂದರೆ ಅದು ನನ್ನ ಗೇಮ್ಗೂ ಎಫೆಕ್ಟ್ ಆಗುತ್ತೆ, ಅಥವಾ ಅಲ್ಲಿಂದ ನನ್ನ ಗೇಮ್ ಚೇಂಜ್ ಆದರೆ ಬೇರೆ ಕಂಟೆಸ್ಟೆಂಟ್ಸ್ಗೂ ಎಫೆಕ್ಟ್ ಆಗುತ್ತೆ. ಅಂದರೆ ಇವಾಗ ಲಾಸ್ಟ್ ಟೈಮ್ ಅಂದರೆ ಇನ್ನೇನು ಫಿನಾಲೆಗೆ ಹೋಗ್ತಿದ್ದೀವಿ, ಇನ್ನೊಂದು 3-4 ವಾರ ಇದೆ ಅನ್ನೋಂಗೆ ಫ್ಯಾಮಿಲಿಯವ್ರನ್ನ ಕರೆಸೋದು. ಬೈ ದ್ಯಾಟ್ ಟೈಮ್ ನಾವು ತುಂಬ ಡ್ರೈನ್ ಆಗಿಬಿಟ್ಟಿರ್ತೀವಿ, ಮೆಂಟಲಿ ತುಂಬ ಡ್ರೈನ್ ಆಗಿಬಿಡ್ತೀವಿ. ಸೊ ಫ್ಯಾಮಿಲಿಯವ್ರು ಬಂದ ತಕ್ಷಣ ಏನೋ ಒಂಥರ ಖುಷಿ, ಒಂದು ನೆಕ್ಸ್ಟಿಗೆ ಒಂದು ಸ್ವಲ್ಪ ಪುಷ್ ಸಿಗುತ್ತೆ ಅನ್ನೋದೇ ಕಾಯ್ಕೊಂಡಿದ್ವಿ. ನನ್ನ ವಿಷಯದಲ್ಲಿ ಏನಾಯಿತು, ಅದು ಬಂದು ಕಂಪ್ಲೀಟ್ ರಿವರ್ಸ್ ಆಗಿಬಿಡ್ತು. ಹಿಂಗೆ ಅಂದರೆ ನಾನು ಸುದೀಪ್ ಸರ್ ಬಂದು ಮಾತಾಡೋವರೆಗೂ ನಾನೇನು ಅಂದ್ಕೊಂಡೆ, ಒಂದು ಅಲರ್ಟ್ ಹಾಕಿದ್ರಲ್ಲ ಅದಕ್ಕೆ ನಾನು ಸರಿಯಾಗಿ ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ, ನಮ್ಗಲ್ಲ ಇದು ಮಾತಾಡು ಅಂತ ಹೇಳ್ಬಿಟ್ಟೆ. ಅಂದ್ರೆ ನಿಮ್ಗೆ ಐಡಿಯಾನೇ ಇರಲಿಲ್ಲ, ಅಂದ್ರೆ ನಾವೇನ್ ಮಾತಾಡಿದ್ವಿ ಅದು ಹೊರಗಿನ ವಿಚಾರ. ನಾನು ಅಲ್ಲಿವರೆಗೂ ಏನು ಅನ್ಕೊಂಡೆ, ಓಕೆ ನಾನು ಅವ್ರು ಹಾಕಿದ ಅಲರ್ಟ್, ಎಸ್ಪೆಷಲಿ ನಾನು ಆ ವೀಕಲ್ಲಿ ಕ್ಯಾಪ್ಟನ್ ಆಗಿರ್ತೀನಿ, ಕ್ಯಾಪ್ಟನ್ ಆಗಿ ನಾನೇ ಆ ಅಲರ್ಟ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ, ಲೈಟಾಗಿ ತೊಗೊಂಡ್ಬಿಟ್ಟೆ ಅನ್ನೋದಕ್ಕೆ ಕಳಿಸಿದ್ದಾರೆ ಅನ್ನೋದೇ ನನಗಿರುತ್ತೆ. ಸುದೀಪ್ ಸರ್ ಬಂದು ಮಾತಾಡೋವರೆಗೂ, ಸುದೀಪ್ ಸರ್ ಬಂದು ಮಾತಾಡಿದ ಮೇಲೆ, ಆ ವಿಟಿ ನೋಡಿದ ಮೇಲೆ, ನೀವು ತುಂಬ ಆ ವಿಷಯನೇ ಮಾತಾಡಿದ್ರಿ ಅಂದಾಗ ಆ ವಿಟಿ ನೋಡಿ ನನಗೂ ನಾನು ನಾನ್ ಸ್ಟಾಪ್ ಕ್ವೆಶನ್ಸ್ ಕೇಳಿದ್ದೀನಿ. ಅಂದರೆ ಐ ವಾಸ್ ಕ್ಯೂರಿಯಸ್ ಟು ನೋ, ನಾನ್ ಸ್ಟಾಪ್ ಕ್ವೆಶ್ಚನ್ ಕೇಳಿದ್ದೀನಿ. ಯಾಕಂದರೆ ಇವಾಗ ಹೆಂಗಾಗ್ಬಿಡ್ತು ಅಂದರೆ ಮನೆಯವರು ಎಲ್ಲರೂ, ನಾನು ಎಷ್ಟೇ ನಾನು ಸ್ಟ್ರಾಂಗಾಗೆ ಒಂದು ವಿಷಯದ ಮೇಲೆ ನಿಂತಿದ್ದೆ, ಬಟ್ ಸ್ಟಿಲ್ ಎಲ್ಲೋ ಒಂದು ಕಾರ್ನರಲ್ಲಿ ಅದೊಂದು ಕ್ಯೂರಿಯಾಸಿಟಿ ಇರುತ್ತೆ, ಹೌದಾ ನಾನು ಇಷ್ಟು ದೂರ ಗಿಲ್ಲಿ ಅಂತ ಹೇಳ್ತಾರೆ, ನಾನು ಮಾಡ್ತಿದ್ದೀನಲ್ವಾ ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು. ಅದನ್ನು ಕೇಳಿದೆ. ಅದ್ರ ಜೊತೆಗೆ ನಮ್ಮ ಮನೆಯವರು ಅಣ್ಣ ಅಂತ ರೇಗಿಸ್ಬೇಡ ಅಂತ ಅಥವಾ ಅವನ್ನ ಬಿಟ್ಕೊಡ್ಬೇಡ ಅಂತ ಹೇಳಿದ್ರ ಬಗ್ಗೆನೂ ಮನೆಯಲ್ಲಿ ಡಿಸ್ಕಷನ್ ಆಯಿತು. ಅಂದರೆ ತುಂಬ ಬೇರೆ ರೀತಿ ಡಿಸ್ಕಷನ್ ಆಯಿತು. ಅದಕ್ಕೆ ನಾನು ಈವನ್ ಐ ವಾಸ್ ಕ್ಲೂಲೆಸ್, ಮನೆಯವ್ರು ಯಾಕೆ ಅದನ್ನು ಹೇಳಿದ್ರು ಅಂತ ನನಗೂ ಗೊತ್ತಿರಲಿಲ್ಲ. ಬಟ್ ನಾನು ಕೂತ್ಕೊಂಡು ಪ್ರಾಸೆಸ್ ಮಾಡಿದಾಗ ನಾನು ರಘು ಸರ್ ಹತ್ರ ಅದೇ ಹೇಳಿದೆ. ಮನೆಗೆ ಆ್ಯಕ್ಚುಲಿ ನಾನು ಹೊರಗೆ ಬಂದಮೇಲೆ ಕೇಳಿದೆ, ಯಾಕೆ ಹಂಗೆ ಹೇಳಿದ್ರಿ ಅಂತ. ಈಗ ಗಿಲ್ಲಿಗೆ ಇಷ್ಟೊಂದು ಫ್ಯಾನ್ ಫಾಲೋಯಿಂಗ್, ಫ್ಯಾನ್ ಕ್ರೇಜ್ ಇದೆ ಅನ್ನೋದು ನಮ್ಗೆ ಐಡಿಯಾನೇ ಇಲ್ಲ, ನನಗೆ ಗೊತ್ತೇ ಇಲ್ಲ. ನನ್ನ ಬುದ್ಧಿಗೆ ತಕ್ಕಂತೆ ನಾನು ಒಳಗಡೆ ಆಟ ಆಡ್ತಿದ್ದೀನಿ. ಆ್ಯಂಡ್ ಇಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ, ಇಷ್ಟು ಕ್ರೇಜ್ ಇದೆ ಅಂತಂದ್ರು ದಟ್ ಶುಡಂಟ್ ಅಫೆಕ್ಟ್ ಮೈ ಗೇಮ್. ಹೌದು, ಅದು ಅವ್ನು ಸಂಪಾದನೆ ಮಾಡಿರೋ. ಹೌದು, ನಾನೇನು ಮಾಡ್ತಿದ್ದೀನಿ ಇಸ್ ಮೈ ಗೇಮ್ ಅಷ್ಟೇ. ಆಮೇಲೆ ಫ್ಯಾಮಿಲಿಯವ್ರು ಬಂದು ಅದನ್ನು ಹೇಳಿದ ಮೇಲೂ ಐ ಡಿಂಟ್ ಚೇಂಜ್ ಮೈ ಗೇಮ್. ನಾನು ಹೆಂಗೆ ಆಡ್ತಿದ್ದೆ ಮುಂಚೆ ಹಾಗೆ ಆಡ್ಕೊಂಡು ಹೋದೆ. ವಿಚಾರಕ್ಕೆ ನಿಮಗೆ ಸ್ಟಾರ್ಟಿಂಗ್ ಅಪ್ರಿಶಿಯೇಟ್ ಮಾಡಿದ್ದು ಲೋ ಆದೆ. ಅಂದರೆ ಅಫ್ಕೋರ್ಸ್ ನಂಗೆ ಅದು ಡಿಸ್ಟರ್ಬ್ ಆಯಿತು. ಆ ವೀಕ್ ಆದಮೇಲೆ ನಿಜವಾಗ್ಲೂ ಡಿಸ್ಟರ್ಬ್ ಆದೆ. ಬಟ್ ಐ ಡಿಂಟ್ ಚೇಂಜ್ ಮೈ ಗೇಮ್. ಮನೆಯವ್ರು ಬಂದು ಹೇಳಿದ್ರು ಅಂದ ತಕ್ಷಣ ಚೇಂಜ್ ಮಾಡಲಿಲ್ಲ. ಮನೆಯವ್ರು ಯಾಕೆ ಹೇಳಿದ್ರು ಅಂತಂದರೆ, ನಾನು ಕೇಳಿದಾಗ ಅದೇ ಹೇಳಿದ್ರು. ಈಗ ಇಡೀ ಮನೇಲಿ ನನ್ನ ಎಲ್ಲೂ ಬಿಟ್ಕೊಡ್ಲಿಲ್ಲ. ಅಂದರೆ ಒಂದು ನನ್ನ ಫ್ಯಾಮಿಲಿ ಒಂದು ಕೂತ್ಕೊಂಡು ಶೋ ನೋಡಬೇಕಾದ್ರೆ
ಎಲ್ಲರೂ ಗೇಮ್ ಅಂತ ಬಂದಾಗ ಸೆಲ್ಫಿಶ್ ಆಗಿರೋದು ನೋಡಿದ್ದಾರೆ, ಅಥವಾ ಒಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದು ನೋಡಿದ್ದಾರೆ. ಎವ್ರಿಥಿಂಗ್ ಏನೋ ಒಂದು ಗೇಮ್, ಅವ್ರನ್ನ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಅಷ್ಟೆಲ್ಲ ಪ್ರೆಷರ್ ಮಧ್ಯನೂ ಒಂದು ಪರ್ಸನ್ ನನಗೋಸ್ಕರ ಏನೋ ಒಂದು ಸ್ಟ್ಯಾಂಡ್ ತಗೋತಾರೆ ಅಥವಾ ಏನೋ ಒಂದು ಸಪೋರ್ಟಿವ್ ಆಗಿದ್ದಾರೆ ಎಮೋಷ್ನಲಿ ಅಂತಂದಾಗ ಮನೆಯವ್ರಿಗೂ ಅವ್ನು ಇಷ್ಟ ಆಗ್ತಾನಲ್ವಾ. ನಮ್ಮ ಮನೆಯವ್ರಿಗೂ ಅವ್ನು ಇಷ್ಟ. ಆಕ್ಚುಲಿ ನಮ್ಮ ಮನೆಯವರು ಅವ್ನು ಫ್ಯಾನ್. ಈಗ ಅಷ್ಟು ಕ್ರೇಜ್ ಇದೆ. ನಮ್ಮ ಮನೆಯವರು ಆಲ್ಸೋ ದೇ ಆರ್ ಆಲ್ಸೋ ಒನ್ ಅಮಾಂಗ್ ದೆಮ್. ಅದಕ್ಕೋಸ್ಕರ ಅವ್ರು ಬಂದು ಹೇಳೋದು ಹಂಗೆಲ್ಲ ಏನು ರೇಗಿಸ್ಬೇಡ ಅಂತ. ಆಮೇಲೆ ಇಲ್ಲಿ ಅದೆಲ್ಲ ತುಂಬ ನೆಗೆಟಿವ್ ಆಗಿ ಹೋಗ್ತಿದೆ ಅನ್ನೋದು ಅವ್ರ ತಲೆಯಲ್ಲಿರುತ್ತೆ. ಅಂದರೆ ಇವಾಗ ಯಾರಿಗೇ ಆದರೂ ನಮ್ಮ ಮನೆ ಮಗಳಿಗೆ ಈ ಥರ ನೆಗೆಟಿವ್ ಆಗಿ ಹೋಗ್ತಿದೆ ಅಂತಂದಾಗ ಆ ಇನ್ನೋಸೆನ್ಸ್ ಮೇ ಬಿ ಅವ್ರಿಗೆ ಅದನ್ನ ಹೇಳಬಾರ್ದು ಅಂತ ಇತ್ತು. ರೂಲ್ಸ್ ಎಸ್ ರೂಲ್, ಬಟ್ ಅದನ್ನು ಅವ್ರು ಹೇಳಿಬಿಟ್ರು. ಬಟ್ ಒಳಗಡೆ ಹೆಂಗಾಯಿತು ಅಂತಂದರೆ ಆ ಫ್ಯಾಮಿಲಿ ರೌಂಡ್ ಆದಮೇಲೆ ಎಲ್ಲರೂ ಮೇ ಬಿ ನಿಮ್ಮ ಫ್ಯಾಮಿಲಿಯವ್ರಿಗೂ ಇದೇ ಅಂದರೆ ಗಿಲ್ಲಿಯಿಂದಾನೇ ಅಲ್ವಾ, ಅದಕ್ಕೆ ಹಂಗೆ ಹೋಗಲಿ ಅನ್ನೋ ಥರ ಮಾತಾಡಿದಾಗ ಐ ಕುಡಂಟ್ ಟೇಕ್ ಇಟ್. ಯಾಕಂದರೆ ಯಾವುದೇ ಮನೆಯವರು, ಯಾವುದೇ ಫ್ಯಾಮಿಲಿ ಒಂದು ಶೋಗೋಸ್ಕರ, ಎಸ್ಪೆಷಲಿ ನನ್ನ ಫ್ಯಾಮಿಲಿ ಒಂದು ಶೋಗೋಸ್ಕರ ಏನೋ ಒಂದು ಬೇರೆ ಏನೋ ಮಾಡಬೇಕು ಅಥವಾ ಆ ಥರದ ಮೆಂಟಾಲಿಟಿ ಇರೋರಲ್ಲ. ಯಾಕಂದರೆ ಥ್ರೂ ಔಟ್ ದ ಸೀಸನ್ ನೀವು ನನ್ನ ನೋಡಿದ್ದೀರಾ, ನಾನು ಹಂಗಿರೋದಕ್ಕೆ ಕಾರಣನೇ ನಮ್ಮ ಮನೆಯವರು. ಅಂದರೆ ಅವ್ರು ನನ್ನನ್ನು ಬೆಳೆಸಿರೋದು ಹಾಗೆ, ನಾನು ಇದ್ದಿದ್ದು ಹಾಗೆ. ಅವ್ರು ಹೇಳಿದಕ್ಕೆ ಕಾರಣ ಇಷ್ಟೇ. ಅವ್ನು ನನ್ನ ಜೊತೇಲಿದ್ದ ಥ್ರೂ ಔಟ್ ದ ಜರ್ನಿ. ಹಿ ವಾಸ್ ನೈಸ್ ಟು ಮೀ. ಹಂಗೇನೂ ಇಲ್ಲ, ರೇಗ್ಸೋಕ್ಕೇನು ಹೋಗಬೇಡ ಅಂತ ಕನ್ವೆ ಮಾಡೋಕ್ಕೆ ಹೊರಟಿದ್ರು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದಾದಮೇಲೂ ನನ್ನ ಗೇಮ್ ಚೇಂಜ್ ಮಾಡ್ಕೊಳ್ಳಿಲ್ಲ, ಬಟ್ ಡಿಸ್ಟರ್ಬ್ ಆಗಿದ್ದಂತೂ ಎಸ್. ಆ VT ಪ್ಲೇ ಮಾಡಿದ್ಮೇಲೆ ಮನೆಯವ್ರ ರಿಯಾಕ್ಷನ್ ಹೇಗಿತ್ತು ಅಂತ? ಯಾಕಂದರೆ ಅದಕ್ಕಿಂತ ಮುಂಚೆ ಅಂದರೆ ನೀವು ಏನೋ ಮಾತಾಡಿದ್ದೀರಾ ಅಂತ ಗೊತ್ತು, ಬಟ್ ಏನು ಮಾತಾಡಿದ್ದೀರಾ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಆ VT ಪ್ಲೇ ಮಾಡಿದ್ಮೇಲೆ ಇದೆ ಅಲ್ವಾ, ನೀವು ಇಲ್ಲದೆ ಇರೋ ಟೈಮಲ್ಲಿ ಬೇರೆ ಕಂಟೆಸ್ಟೆಂಟ್ಗಳು ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ದಿದ್ದು, ಆ ಥರದ್ದೆಲ್ಲ ನಡೆದಿರುತ್ತೆ. ನಿಮ್ಮನ್ನು ಯಾವ ರೀತಿ ರಿಸೀವ್ ಮಾಡ್ಕೊತಾ ಇದ್ರು ಅವರು ಅಂತ? ನಾನು ಗಿಲ್ಲಿಗೆ ಹೇಳಿದ್ದೆ. ಗಿಲ್ಲಿ ಅಂದರೆ ಮನೆಯವ್ರು ಹೋದ್ಮೇಲೆ ನಾನು ಡಿಸ್ಟರ್ಬ್ ಆಗಿದ್ದಾಗ ಅವ್ನು ಕೇಳ್ದೆ ಏನು ಮಾತಾಡಿದೆ ಅಂತ. ಪ್ರತಿಯೊಂದು ಹೇಳಿದೆ ನಾನು, ಹಿಂಗಾಯಿತು, ಹಿಂಗೆ ಮಾತಾಡಿದೆ, ಹಿಂಗಾಯಿತು ಅಂತ. ನಾಮಿನೇಷನ್ ವಿಷಯ ಏನೋ ಕೇಳ್ತಾನಂತಮ್ಮ, ಅದನ್ನ ನಾನು ಹೇಳಿಲ್ಲ. ಅದು ನಂಗೆ ಮರ್ತೋಗಿತ್ತು, ನಂಗೆ ನೆನಪೇ ಇಲ್ಲ ಅದು ನಾವು ಮಾತಾಡಿದೀವಿ ಅಂತ. ಅದನ್ನ ಹೇಳ್ತಾನೆ, ಅಂದರೆ VT ಪ್ಲೇ ಮಾಡಿದ್ಮೇಲೆ ಅದನ್ನ ಹೇಳ್ತಾನೆ, ನಾಮಿನೇಷನ್ ವಿಷಯ ಎಲ್ಲ ಮಾತಾಡಬಾರ್ದಾಗಿತ್ತು ಅಂತ ಹೇಳ್ತಾನೆ. ಅವಾಗ ನಾನು ಏನು ಹೇಳಿದೆ, ನಾಮಿನೇಷನ್ ವಿಷಯ ಎಸ್ ಮಾತಾಡಿದ್ರು, ಬಟ್ ನಾನು ಅದನ್ನು ಹೌದು ನಾನು ತಪ್ಪು ಮಾಡಿದೆ ಅಂತ ಅಂದ್ಕೊಳ್ಳೇ ಇಲ್ವಲ್ಲ. ನನ್ನ ಗೇಮ್ ನಾನು ಕರೆಕ್ಟಾಗಿ ಆಡಿದ್ದು, ನೀನು ತಪ್ಪು ಮಾಡಿದೆ, ಅದಕ್ಕೆ ನಾನು ನಾಮಿನೇಟ್ ಮಾಡಿದ್ದು ಗಿಲ್ಲಿ, ನನಗೆ ಅದೇನು ತಪ್ಪು ಅಲ್ಲ. ನಿನಗೇನು ಸರಿ ಅನಿಸಿದೆ ಅದನ್ನು ನೀನು ಮಾಡ್ತಾ ಇದೆಯಾ, ಬಟ್ ಮನೆಯವ್ರು ಬಂದು ಅದನ್ನು ಹೇಳಿದಾಗ ನಿನ್ನ ಗೇಮ್ ಚೇಂಜ್ ಆಗುತ್ತಲ್ಲ, ಅದು ಬೇರೆ ಕಂಟೆಸ್ಟೆಂಟ್ಸ್ಗೂ ಎಫೆಕ್ಟ್ ಆಗುತ್ತಲ್ಲ, ಅನ್ಸ್ಬಿಡುತ್ತಲ್ಲ, ಅದು ನಿನಗೆ ಎಫೆಕ್ಟ್ ಅಲ್ವಾ ಅದು ಅಂತಂದ. ಐ ಫೆಲ್ಟ್ ಎಸ್ ಹೌದು, ಈಗ ಅದು ಹೇಳ್ಬಿಟ್ಟಿದ್ದಾರೆ, ನಾನು ಅದನ್ನ ಕರೆಕ್ಟ್ ಮಾಡಕ್ ಆಗಲ್ಲ. ಅಂಡ್ ನನ್ನ ಹತ್ರ ಟೈಮೂ ಇಲ್ಲ. ಇನ್ನೊಂದು 2-3 weeks ಅಲ್ಲಿ ಫಿನಾಲೆ. ವಾಟ್ ಕ್ಯಾನ್ ಬಿ ಚೇಂಜ್ಡ್? ಅದನ್ನ ಪ್ರೂವ್ ಮಾಡೋಕ್ಕೂ ನನಗೆ ಇವಾಗ ಏನಾಗುತ್ತೆ, ಈಗ ಅವ್ರು ನನ್ನ ಮನೆಯವ್ರು ಹೇಳಿದ್ರು ನಾಮಿನೇಟ್ ನೀನು ಮಾಡಿದ್ಯಲ್ಲ ಅಂತ. ಇಲ್ಲಿ ಗಿಲ್ಲಿ ಫ್ಯಾನ್ ಫಾಲೋಯಿಂಗ್ ಇವಾಗ ಹೆಂಗಾಗಿದೆ ಅಂದರೆ, ಅವನಿಗೆ ಬೇಜಾರಾದ್ರೆ ಇವರು ಬೇಜಾರು ಮಾಡ್ಕೊತಾರೆ. ಬೇಜಾರು ಮಾಡ್ಕೊಂಡು ಈಗ ಅವನಿಗೆ ಯಾರು ಬೇಜಾರು ಮಾಡ್ತಾರೆ ಅವ್ರಿಗೆ ಹರ್ಟ್ ಮಾಡೋ ಥರ ಆಗ್ತಿದೆ. ಸೊ ನಮ್ಮ ಮನೆಯವ್ರಿಗೂ ಅದು ಬೇಜಾರಾಗೋಗಿದೆ. ಹಾಗಾಗಿ ಅದನ್ನು ಬಂದು ಹೇಳಿದ್ರು ಬಿಟ್ಟರೆ ಏನೋ ಗೇಮ್ ಚೇಂಜ್ ಮಾಡಿಕೊಂಡು ಆ ಥರದ್ದು ಇವಾಗ ನನ್ನ ಮನೆಗೆ ಇಲ್ಲಿಂದ ಹೋಗುವಾಗಲೂ ಬಿಗ್ ಬಾಸ್ ಮನೆಗೆ ನಮ್ಮ ಮನೆಯವ್ರು ಅದನ್ನೇ ಹೇಳಿ ಕಳಿಸಿದ್ರು, ಗೆಲ್ಲದೇ ಇದ್ರೂ ಪರವಾಗಿಲ್ಲ, ಹೆಸರು ಹಾಳು ಮಾಡ್ಕೊಂಡು ಬರಬೇಡ ಅಥವಾ ನಿನ್ನ ವ್ಯಕ್ತಿತ್ವನ ಎಲ್ಲೂ ಬಿಟ್ಕೊಡ್ಬೇಡ ಅಂತ ಅವರೇ ಹೇಳಿ ಕಳಿಸಿರುವಾಗ ಗೇಮ್ಗೇನೋ ಅದು ಚೇಂಜಸ್ ಆಗಲಿ ಅಂತ ಹೇಳಿದ್ದಲ್ಲ, ಅದೊಂದು ಕನ್ಸರ್ನಿಂದಾನೇ ಹೇಳಿದ್ದವರು. ಬಟ್ ಈಗ ಹೆಂಗಾಗ್ಬಿಡ್ತಿತ್ತು ಅಂದರೆ, ನಾಮಿನೇಷನ್ ಅಂತ ಹೇಳ್ಬಿಟ್ಟಿದ್ದಾರೆ, ನೆಕ್ಸ್ಟ್ ನಾನು ಅವನನ್ನು ನಾಮಿನೇಟ್ ಮಾಡಲಿಲ್ಲ ಅಂದರೆ ಮನೆಯವ್ರು ಹೇಳಿದಂಗೆ ಕೇಳ್ತಿದ್ದಾಳೆ ಇವಳು ಅಂತ ಆಗುತ್ತೆ. ಇಲ್ಲ ನಾನು ನಾಮಿನೇಟ್ ಮಾಡಿದ್ರೆ ಇನ್ನೊಂದು ಥರ ಆಗುತ್ತೆ. ಅಂದರೆ ನೆಕ್ಸ್ಟ್ ಏನೇ ಮಾಡಿದ್ರು ಇಟ್ ವಿಲ್ ಟೇಕ್ ಅ ಡಿಫ್ರೆಂಟ್ ಟರ್ನ್. ಸೊ ನನಗೆ ಐ ವಾಸ್ ವೆರಿ ಕನ್ಫ್ಯೂಸ್, ನಾನು ಏನು ಮಾಡಲಿ ಆ ಪ್ರಾಸೆಸಿಂಗಲ್ಲೇ ನಾನು ಇದು ಮಾಡಿಬಿಟ್ಟೆ. ಅಂದರೆ ತುಂಬ ಎಫೆಕ್ಟ್ ಆಯಿತು. ನಾನು ಎಷ್ಟು ಕ್ಲಾರಿಟಿ ಕೊಡಬೇಕಾಯ್ತು ನಾನು ಅದನ್ನು ಕೊಟ್ಟೆ. ಎಸ್ಪೆಷಲಿ ರಘು ಸರ್ ಅದೇ ವಿಷಯ ನಾಮಿನೇಟ್ ಮಾಡ್ತಾರೆ ನನಗೆ. ಸೊ ನನಗೆ ಹೆಂಗೆ ಅನಿಸ್ಬಿಡ್ತು ಅಂದರೆ, ಇಷ್ಟು ವಾರ ಆಡ್ಕೊಂಡು ಬಂದಿದ್ದೆಲ್ಲ ಹೋಗ್ಬಿಡ್ತಾ, ನೀರಲ್ಲಿ ಹೋಮ ಆದಂಗೆ ಆಗೋಯ್ತಾ ಅಂತಾನೆ ಅನಿಸಿದ್ದು. ಬಟ್ ಇದು ಕೊನೆಗೆ ಎಷ್ಟು ಡ್ರೈನ್ ಆಗಿರ್ತೀರಿ ನೀವು ಅಂತಂದರೆ, ಯಾರು ಹೋಗಬೇಕು ಮನೆಯಿಂದ ಅಂತ ಕೇಳಿದ್ರೆ ನಾನೇ ಹೋಗಬೇಕು ಅಂತ ಅಂದ್ಬಿಡ್ತೀನಿ. ಇಲ್ಲ, ಆ ವಿಷಯಕ್ಕಲ್ಲ ನಾನು ಆ ಮಾತು ಹೇಳಿದ್ದು. ಅಂದರೆ ಸುದೀಪ್ ಸರ್ ಸ್ಯಾಟರ್ಡೆ ಎಪಿಸೋಡಲ್ಲಿ ಹೇಳ್ತಾರೆ, ಅಂದರೆ ನೀವು ಅಶ್ವಿನಿ ಅವ್ರು ಮತ್ತು ರಕ್ಷಿತಾ ಅವ್ರಿಗೆ ಅವ್ರಿಗೆ ಯು ಶುಡ್ ಬಿ ಥ್ಯಾಂಕ್ಫುಲ್ ಅಂತ. ನನಗೆ ಆ ಪಾಯಿಂಟಲ್ಲಿ ಇವಾಗ ನಾನು ಆಡ್ತಾ ಇದ್ದೆ ಗೇಮ್ನ, ನಾನು ಓಕೆ ನಾನು ಹಿಂಗೆ ಆಡ್ತಾ ಇದ್ದೀನಿ, ಹೊರಗಡೆ ಹಿಂಗೆ ಹೋಗ್ತಿರುತ್ತೆ ಅನ್ನೋದು ನನಗೊಂದು ಗ್ರಾಫ್ ಇರುತ್ತೆ ಅಥವಾ ನನಗೊಂದು ಕ್ಲಾರಿಟಿ ಇರುತ್ತೆ. ಸುದೀಪ್ ಸರ್ ಅದನ್ನು ಹೇಳಿದಾಗ, ಈಗ ಸುದೀಪ್ ಸರ್ ಏನೋ ಒಂದು ಹೇಳ್ತಿದ್ದಾರೆ ಅಂದರೆ ನಮ್ಮ ಗೇಮ್ ಇಂಪ್ರೂವ್ ಮಾಡೋಕ್ಕೆ ಹೇಳ್ತಾರೆ, ಹಾಳು ಮಾಡೋಕ್ಕಂತೂ ಹೇಳಲ್ಲ. ಸೊ ಸುದೀಪ್ ಸರ್ ಏನೋ ಹೇಳ್ತಿದ್ದಾರೆ ಅಂದರೆ ಐ ವಾಸ್ ವೆರಿ ಓಕೆ, ಈಗ ಹಂಗೆ ಹೇಳಿದ್ದಾರೆ ಅಂದರೆ ಪ್ರಾಬಬ್ಲಿ ಅಷ್ಟೇ ಅನ್ಸುತ್ತೆ ಹೋಗ್ತಿರೋದು, ನಾನು ಅಷ್ಟೇ ಆಡ್ತಿರೋದು, ಅಷ್ಟೇ ಆಡ್ತಿರೋದು ಅಂತಲ್ಲ, ಮೇ ಬಿ ಅಷ್ಟೇ ಕಾಣಿಸ್ತಿರೋದು ಅನಿಸುತ್ತೆ. ಇನ್ ಕೇಸ್
ಈಗ ನೆಕ್ಸ್ಟ್ ನಾನು ಫಿನಾಲೆಗೆ ಹೋದ್ರು, ಫೈನಲಿಸ್ಟ್ ಆದ್ರು, ಇವರಿಂದ ಅಂತ ಹೇಳ್ಸ್ಕೊಂಡು ಹೋಗೋದು ನಂಗೆ ಬೇಡ. ಪರವಾಗಿಲ್ಲ, ಓಕೆ ಮೇ ಬಿ ಐ ಫೇಲ್ಡ್ ಇನ್ ದ ಗೇಮ್, ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ದ್ಯಾಟ್ ಅನ್ನೋದೇ ನನ್ನ ತಲೆಯಲ್ಲಿತ್ತು. ಯಾರು ಹೋಗಬೇಕು ಅಂತ ಕೇಳಿದಾಗ ನಾನೇ ಹೋಗಬೇಕು ಅಂತ ಅದಕ್ಕೆ ಹೇಳಿದೆ. ಅದಾದಮೇಲೆ ನಾನು ಸೇವ್ ಆಗಿದ್ದೀನಿ ಅಂತಂದಾಗ ಸುದೀಪ್ ಸರ್ ಎಲ್ಲನೂ ಹೇಳಲ್ಲ. ಅಂದರೆ ನಮಗೆ ಕರೆಕ್ಷನ್ಸ್ ಮಾಡಬೇಕಾದ್ರೆ ಪ್ರತಿಯೊಂದು ನೀವು ಹೆಂಗೆ ಆಡ್ತಿದ್ದೀರ ಅನ್ನೋ ಕ್ಲಾರಿಟಿ ಕೊಡಲ್ಲ. ಏನು ಕಮ್ಮಿ ಇರುತ್ತೆ ಅದನ್ನೇ ಹೇಳಿ ಕರೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ನಾನು ಆ ಎಪಿಸೋಡಲ್ಲಿ ನನ್ನನ್ನು ಸೇವ್ ಮಾಡಿದಾಗ ನನಗೆ ಅನಿಸಿದ್ದು ಓಕೆ ಅಷ್ಟೇ ಅಲ್ಲ, ದೇರ್ ಇಸ್ ಸಮಥಿಂಗ್ ಮೋರ್, ಅದಕ್ಕೆ ನಾನು ಸೇವ್ ಆಗಿದ್ದೀನಿ, ಐ ವಾಂಟ್ ಟು ಬಿ ಹಿಯರ್ ಅಂತ ಅನಿಸಿ. ಅಶ್ವಿನಿ ಅವರು 2.0 ಅನ್ನೋದು ಒಂದು ಚೇಂಜ್ ಮಾಡ್ಕೊತಾರೆ. ಅಂದರೆ ಅವ್ರಿಗೆ ತುಂಬ ಅವರು ಅಂದರೆ ಬಾಯಿ ಹಿಡಿತದಲ್ಲಿರಲ್ಲ, ಏನೇನೋ ಮಾತಾಡ್ಬಿಡ್ತಾರೆ. ಅದರಿಂದ ಅವರಿಗೆ ಬೇರೆಯವ್ರಿಗೆ ತುಂಬ ಹರ್ಟ್ ಆಗಿರುತ್ತೆ, ಇಲ್ಲ ಮನೇಲೇನೋ ತುಂಬ ಗಲಾಟೆ ಆಗಿರುತ್ತೆ. ಈ ಥರದ್ದೆಲ್ಲ ಇರುವಾಗ ಅವ್ರು ಏನು ಮಾಡ್ತಾರೆ, ನನ್ನನ್ನು ನಾನು ಚೇಂಜ್ ಮಾಡ್ಕೊತೀನಿ ಅಂತ 2.0 ಅನ್ನೋದನ್ನು ಕೊಟ್ಕೊತಾರೆ. ಮನೇಲಿರೋ ಸಾಕಷ್ಟು ಜನ ಅದನ್ನು ಒಪ್ಕೊತಾರೆ, ಬಹುಶಃ ಅಶ್ವಿನಿ ಅವ್ರು ಚೇಂಜ್ ಆಗಿರ್ಬೋದು ಅಂತ. ಥ್ರೂಔಟ್ ಸೀಸನ್ನು ಅದನ್ನು ಒಪ್ಕೊಂಡೇ ಇರೋ ಏಕೈಕ ವ್ಯಕ್ತಿ ಅಂದರೆ ನೀವು ಒಬ್ಬರೇ ಅನಿಸುತ್ತೆ. ನೀವು ಮತ್ತು ಗಿಲ್ಲಿನೂ ಅವಾಗಿವಾಗ ಹೇಳಿರ್ತಾರೆ, ಬಟ್ ನೀವು ತುಂಬ ಸ್ಟ್ರಾಂಗಾಗಿ ಹೇಳ್ತೀರಿ ಅದನ್ನು, ಇಲ್ಲ ಅಶ್ವಿನಿ ಅವ್ರು ಎಲ್ಲೂ ಚೇಂಜ್ ಆಗಿಲ್ಲ ಅಂತ. ನಿಮಗೆ ಯಾಕೆ ಹಂಗೆ ಅನ್ನಿಸ್ತು ಅಂತ? ನಾನು ಗೇಮ್ ಥರ ನೋಡಿದೆ. ಈಗ ಓಕೆ ದಿಸ್ ಈಸ್ ಒನ್ ವರ್ಷನ್, ಪ್ರಾಬಬ್ಲಿ ಈಗ ಚೇಂಜ್ ಮಾಡಿಕೊಂಡ್ರೆ ಅಗೇನ್ ಇಟ್ಸ್ ಅ ಗೇಮ್ ಸ್ಟ್ರಾಟಜಿ ಅನ್ನೋದು ನಂಗೆ ಗೊತ್ತಿತ್ತು. ಅಂದರೆ ನಾನು ಅರ್ಥ ಮಾಡ್ಕೊಂಡಿದ್ದು. ತುಂಬ ಜನ ಆ ವೀಕಲ್ಲಿ ಅವ್ರಿಗೆ ಉತ್ತಮ ಕೊಡ್ತಾರೆ ಆ ಚೇಂಜಸ್ ಆಗಿದೆ ಅಂತ. ನಾನು ಹೆಂಗೆ ಬಿಲೀವ್ ಮಾಡ್ತೀನಿ ಅಂತಂದರೆ, ಹೊರಗಡೆ ಆಗಲಿ ಬಿಗ್ ಬಾಸ್ ಮನೆ ಒಳಗಡೆ ಆಗಲಿ, ಒಂದು ಪರ್ಸನ್ ಚೇಂಜ್ ಆಗೋದಕ್ಕೆ ಅದನ್ನು ಆಕ್ಸೆಪ್ಟ್ ಮಾಡೋದಕ್ಕೆ ಟೈಮ್ ಬೇಕು. ಇಮಿಡಿಯೇಟ್ ಚೇಂಜ್ ಅಂತಂದರೆ ನನಗೆ ಅದನ್ನು ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ಅದನ್ನು ನಿಜ ಅಂತ ನಂಬೋಂಥ ವ್ಯಕ್ತಿ ನಾನಲ್ಲ. ಸೊ ಗೇಮಲ್ಲೂ ನನಗೆಲ್ಲೋ ಒಂದು ಕಡೆ ಅವ್ರು ಚೇಂಜ್ ಆಗಿದ್ದಾರೆ ಅಂತ ನನಗೆ ಅನಿಸಿರಲಿಲ್ಲ. ಹಾಗಾಗಿ ಚೇಂಜ್ ಆಗಿಲ್ಲ ಅನ್ನೋದೇ ನನ್ನ ಕೊನೆವರೆಗೂ ನನಗಿತ್ತು. ಅಂದರೆ ಅವ್ರು ಬಂದೇನೋ ಹೇಳಲೇಬೇಕು, ಬಾಯಿ ಬಿಟ್ಟೇ ಹೇಳಬೇಕು ಚೇಂಜ್ ಆಗಿದ್ದೀವಿ ಅನ್ನೋದಕ್ಕಲ್ಲ, ಥ್ರೂ ಆ್ಯಕ್ಷನ್ಸ್ ಆಲ್ಸೋ ವಿಲ್ ಗೆಟ್ ಟು ನೋ. ಬಟ್ ಮೇ ಬಿ ನಾನು ನೋಡ್ತಿದ್ದ ರೀತಿ ಅಥವಾ ಆ ಕಾಂಪಿಟೇಷನ್ ಅಥವಾ ಕಾಂಪಿಟೇಟರಾಗಿ ನೋಡ್ತಿದ್ದ ರೀತಿಯಲ್ಲಿ ನನಗೆಲ್ಲೋ ಅವ್ರು ಚೇಂಜ್ ಆಗಿದ್ದಾರೆ ಅಂತ ಅನಿಸಿರಲಿಲ್ಲ, ಹಾಗಾಗಿ ಚೇಂಜ್ ಆಗಿದ್ದಾರೆ ಅಂತ ಹೇಳಲಿಲ್ಲ. ಓಕೆ, ಇನ್ನು ಗಿಲ್ಲಿಯವ್ರು ಕ್ಯಾಪ್ಟನ್ ಆದಾಗ ರಕ್ಷಿತ್ ಅವರು ಗಿಲ್ಲಿಯವ್ರನ್ನ ಸರಿಯಾಗಿ ಸಿಕ್ಕಾಕ್ಸಿದ್ರು ಅಂತ ಅನ್ಸುತ್ತೆ ನಿಮಗೆ? ಯಾಕಂದರೆ ಪ್ರತಿ ಸತಿ ಅವ್ರು ನಿಮ್ಮನ್ನೇ ನಾಮಿನೇಟ್ ಮಾಡ್ತಾರೆ, ನಿಮ್ಮ ಜೊತೆ ಬೇರೆಯವ್ರನ್ನ ನಾಮಿನೇಟ್ ಮಾಡ್ತಾರೆ, ಆ್ಯಂಡ್ ಗಿಲ್ಲಿ ನಿಮ್ಮನ್ನೇ ಸೇವ್ ಮಾಡ್ಕೊತ ಬರ್ತಾರೆ. ಕೊನೆಗೆ ಅವ್ರು ಏನು ಮಾಡ್ತಾರೆ ಅಂದರೆ ಧನುಗೆ ಸಿಲ್ಲಿ ರೀಸನ್ ಕೊಟ್ಬಿಟ್ಟು ನಿಲ್ಲಿಸ್ತಾರೆ, ಬಟ್ ಸ್ಟಿಲ್ ಗಿಲ್ಲಿ ಧನು ಅವ್ರನ್ನೇ ಹೆಸರು ತೊಗೊಂಡು ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ. ಅವಾಗ ಹೇಗೆ ಅನ್ನಿಸ್ತು ನಿಮಗೆ ಅಂತ? ಗಿಲ್ಲಿ ಡಿಸಿಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗಿಲ್ಲಿನ ಸಿಕ್ಕಾಕ್ಸಿದ್ಲು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನನ್ನು ನಾಮಿನೇಟ್ ಮಾಡಬೇಕಾಗಿತ್ತು ಅನ್ನೋದು ಎದ್ದು ಕಾಣಿಸ್ತಾ ಇತ್ತು. ಯಾಕಂದರೆ ಅದು ಪ್ರೀವಿಯಸ್ ವೀಕ್ ಕೂಡ ನಾನು ಕ್ಯಾಪ್ಟನ್ ಆಗಬಾರ್ದು ಅನ್ನೋದಕ್ಕೆ ಒಂದಿಷ್ಟು ಸೀಕ್ರೆಟ್ ರೂಮಲ್ಲಿ ಒಂದಿಷ್ಟು ಏನೇನೋ ಆಗಿರುತ್ತೆ. ಸೊ ನನ್ನನ್ನು ನಾಮಿನೇಟ್ ಮಾಡಬೇಕು ಅಂತ ಅವಳು ಇದು ಮಾಡ್ತಿದ್ದಾಗ ಫೇರ್ ಎನಫ್, ಯಾಕಂದರೆ ಪ್ರಾಬಬ್ಲಿ ಅವಳಿಗೆ ನಾನು ಕಾಂಪಿಟೇಟರ್ ಅನಿಸಿರ್ತೀನಿ, ಬಾಯಿ ಬಿಟ್ಟು ಹೇಳ್ದೆ ಇರ್ಬೋದು, ದಟ್ಸ್ ಓಕೆ. ಅಥವಾ ನಾನು ವೀಕ್ ಕಂಟೆಸ್ಟೆಂಟ್ ಅಂತಲೇ ಅನಿಸಿದ್ರು ನನ್ನ ನಾಮಿನೇಟ್ ಮಾಡಬೇಕು ಅಂತ. ಅದೇ ಗಿಲ್ಲಿಗೂ ಅನಿಸ್ಬೇಕಂತಿಲ್ಲ, ಅಥವಾ ಅದೇ ಇನ್ನೊಬ್ರಿಗೆ ಅನಿಸ್ಬೇಕು ಅಂತಿಲ್ಲ. ಅಷ್ಟು ಸರಿನೂ ಸೇವ್ ಆದಾಗ ಅವ್ನು ನನ್ನ ನಾಮಿನೇಟ್ ಮಾಡಿದಾಗ ನಾನೇ ಕೇಳ್ತೀನಿ ಆ್ಯಕ್ಟಿವಿಟಿ ಆದಮೇಲೆ, ಏನಕ್ಕೆ ನಾಮಿನೇಟ್ ಮಾಡಲಿಲ್ಲ ನೀನು ಅಂತ. ಆ ಮನೆ ಕೆಲಸ ಅನ್ನೋದು ಬಿಟ್ಟರೆ ಅವಳು ಏನು ರೀಸನ್ಸ್ ಯಾರೂ ಕೊಡಲೇ ಇಲ್ಲ, ಅದಕ್ಕೆ ಅಂತ ಹೇಳ್ತಾನೆ. ಏನು ಕೊಟ್ಟಿದ್ರೆ ಮಾಡ್ತಿದ್ದೆ ಅನ್ನೋದನ್ನು ನಾನೇ ಕೇಳ್ತೀನಿ. ಫ್ಯಾಮಿಲಿದು ರೂಲೇ ಬ್ರೇಕ್ ಆಯಿತು, ಅದೊಂದು ಹೇಳಿದರೆ ಸಾಕಾಗ್ತಿತ್ತು, ಯಾರಿಗೂ ಅದನ್ನು ಹೊಳಿಲೇ ಇಲ್ವಲ್ಲ ಅಂತ. ಸೊ ಗಿಲ್ಲಿನೂ ಅಷ್ಟೇ, ನಮ್ಮಿಬ್ರು ಫ್ರೆಂಡ್ಶಿಪ್ ಏನೇ ಇದ್ದರೂ ಏನೇ ಇರ್ಬೋದು, ಗೇಮ್ ಅಂತ ಬಂದಾಗ ಅವನಿಗೇನು ಸರಿ ಅನಿಸುತ್ತೋ ಅದನ್ನೇ ಮಾಡ್ತಿದ್ದು. ಪ್ರಾಬಬ್ಲಿ ಅವ್ರಿಲ್ಲಿ ಯಾರೇ ಒಬ್ಬರು ಆದರೂ ನಾನು ರೂಲ್ ಬ್ರೇಕ್ ಮಾಡಿದ್ರ ಬಗ್ಗೆ ಹೇಳಿದರೆ ನನಗೂ ವಾದ ಮಾಡೋಕ್ಕೆ ಏನೂ ಇರ್ತಿರ್ಲಿಲ್ಲ. ಹೌದು, ನಾನು ರೂಲ್ ಬ್ರೇಕ್ ಮಾಡಿದ್ದೀನಿ, ಅದ್ರ ಬಗ್ಗೆ ನಾನು ಏನು ವಾದ ಮಾಡಲಿ. ಸೊ ಅವ್ನು ನನ್ನ ನಾಮಿನೇಟ್ ಮಾಡಬೇಕಂತ ಸಿಚುವೇಶನೇ ಬರ್ತಾಯಿತ್ತು, ಅವ್ನು ಪಕ್ಕ ನಾಮಿನೇಟ್ ಮಾಡ್ತಿದ್ದ ನನ್ನ. ಗಿಲ್ಲಿ ಬಹುಶಃ ಮನೆ ಒಳಗಡೆ ಇದ್ದಿದ್ದ ಆಡಿಯನ್ಸ್ ಅನ್ಸತ್ತೆ. ಏನಕ್ಕೆ ಅಂತಂದರೆ ಇಲ್ಲಿ ಹೊರಗೆ ಜನಗಳು ಏನೇನು ಅನ್ಕೊತಿದ್ರೋ ಅದೆಲ್ಲ ಗಿಲ್ಲಿಗೆ ಗೊತ್ತಾಗ್ತಾ ಇತ್ತು. ಗಿಲ್ಲಿ ಒಂದ್ಸಲಿ ಸೂರಜಿಗೆ ಒಂದು ಲೆಟರ್ ಓದ್ತಾರೆ, ಅಂದರೆ ಸೂರಜಿಗೆ ಲೆಟರ್ ಸಿಗೋದಿಲ್ಲ, ಇವರೇ ಸುಮ್ಮನೆ ತಗೊಂಡು ಅಂದರೆ ಸೂರಜ್ ಬಗ್ಗೆ ಅವ್ರ ತಾಯಿ ಏನೇನು ಬರೆದಿರ್ತಾರೆ ಅನ್ನೋದು ಒಂದು ಲೆಟರ್ ಓದ್ತಾರೆ. ಆ್ಯಕ್ಚುಲಿ ಹೊರಗಡೆ ಆಡಿಯನ್ಸಿಗೆ ಸೇಮ್ ಒಪಿನಿಯನ್ ಇರುತ್ತೆ. ಆ್ಯಂಡ್ ನಿಮ್ಮದು ಫ್ಯಾಮಿಲಿ ವಿಚಾರ ಬರುತ್ತಲ್ಲ, ಅಂದರೆ ನಿಮ್ಮನ್ನ ಫ್ಯಾಮಿಲಿ ವಿಚಾರ ಹೇಳಿ ನಾಮಿನೇಟ್ ಮಾಡ್ಬೋದಿತ್ತು ಅಂತ, ಇದೇ ವಿಚಾರ ಆಡಿಯನ್ಸ್ ಕೂಡ ಯೋಚನೆ ಮಾಡಿರ್ತಾರೆ. ಹೌದು, ಬಟ್ ಅದು ಹೆಂಗೆ ಗಿಲ್ಲಿಗೆ ನಿಜವಾಗ್ಲೂ ಗಿಲ್ಲಿ ಮನೆ ಒಳಗಡೆ ಕಂಟೆಸ್ಟೆಂಟ್ ಆಗಿರ್ಲಿಲ್ಲ, ಆಡಿಯನ್ಸ್ ಆಗಿದ್ದಿದ್ರು ಅನ್ಸುತ್ತೆ. ಅವರು ಅಷ್ಟು ನೀಟಾಗಿ ಹೆಂಗೆ ಜಡ್ಜ್ ಮಾಡ್ತಾ ಇದ್ರು ಅವರು ಅಂತ. ಆಡಿಯನ್ ಆಗಿದ್ದ ಅನ್ನೋದಕ್ಕಿಂತ ಹೆಚ್ಚಾಗಿ ಡೈರೆಕ್ಟ್ ಮಾಡ್ತಿದ್ದ ಅನ್ಸುತ್ತೆ ಬಹುಶಃ. ಸೊ ಹಿ ವಾಸ್ ವೆರಿ ಕ್ಲಿಯರ್. ಸುದೀಪ್ ಸರ್ ತುಂಬ ಸಲ ಗಿಲ್ಲಿ ಟಿವಿ ನಿಮ್ಮ ಟಿವಿಯಲ್ಲಿ ಏನು ಬರ್ತಾ ಇದೆ ಹೇಳಿ ಅಂತಾನೆ ಕೇಳ್ತಾ ಇದ್ದಿದ್ರು. ಸೊ ಆ ಟಿವಿ ಡೈರೆಕ್ಟರ್ ಅವನೇ ಅವನು. ನಾನು ಅದನ್ನೇ ಕೇಳಿದೆ, ನನಗೂ ಐ ವಾಸ್ ಕ್ಲೂಲೆಸ್, ಏನು ಕೊಟ್ಟಿದ್ರೆ ನಾಮಿನೇಟ್. ಆಮೇಲೆ ಐ ವಾಸ್ ವೆರಿ ಕ್ಲಿಯರ್, ಅವನು
ಈಗ ಯಾರೋ ಒಂದು ವ್ಯಾಲಿಡ್ ರೀಸನ್ ಕೊಟ್ಟರೆ ಅವ್ನು ನನ್ನ ನಾಮಿನೇಟ್ ಮಾಡ್ತಾನೆ ಅಂತ ನನಗೆ ಗೊತ್ತಿತ್ತು. ಬಿಕಾಸ್ ಐ ವಾಸ್ ವೆರಿ ಕ್ಲಿಯರ್. ಯಾಕಂದ್ರೆ ನಾಮಿನೇಷನ್ ಬಗ್ಗೆ ನಾನಾಗ್ಲಿ ಅವನಾಗ್ಲಿ ಯಾವತ್ತೂ ಕೂತ್ ಮಾತಾಡಲಿಲ್ಲ. ಗೇಮ್ ಅವ್ನ ಇಂಡಿವಿಜುವಲ್ ಗೇಮ್ ಅವ್ನು ಆಡ್ದೆ, ನನ್ನ ಇಂಡಿವಿಜುವಲ್ ಗೇಮ್ ನಾನು ಆಡಿದೆ. ನನ್ನ ಒಪಿನಿಯನ್ ಬೇರೆ ಇರ್ತಿತ್ತು, ಅವನ ಒಪಿನಿಯನ್ಸ್ ಬೇರೆ ಇರ್ತಿತ್ತು. ಎಲ್ಲೂ ಇಬ್ರದ್ದು ಒಂದೇ ಆಗಿದ್ದಿಲ್ವೇ ಇಲ್ಲ. ಆಮೇಲೆ ಅವ್ನು ಟಾರ್ಗೆಟ್ ಮಾಡ್ತಿದ್ದೆ ಬೇರೆ ಜನನ, ನಾನು ಟಾರ್ಗೆಟ್ ಮಾಡ್ತಿದ್ದೆ ಬೇರೆ ಜನನ. ಸೊ ಐ ನ್ಯೂ ಅವ್ನು ಯಾವುದೋ ಒಂದು ರೀಸನ್ ಕೊಟ್ಟರೆ ಪಕ್ಕಾ ಮಾಡೇ ಮಾಡ್ತಾನೆ ಅಂತ. ಆಮೇಲೆ ವಾದ ವಿವಾದಗಳನ್ನೂ ಪರಿಶೀಲಿಸಬೇಕು ಅಂತ ಇತ್ತು. ನಾನು ಹೆಂಗೆ ಮಾತಾಡ್ತೀನಿ ಅನ್ನೋದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಆ ವಿಷಯದಲ್ಲಿ ಐ ಥಿಂಕ್ ಅವ್ನು ಕರೆಕ್ಟ್ ಡಿಸಿಷನ್ನೇ ತೊಗೊಂಡಿದ್ದಾನೆ. ಓಕೆ, ನಿಜ ನಿಮಗೆ ಕಿರಿಕಿರಿ ಆಗ್ತಾಯಿತ್ತೆ ಗಿಲ್ಲಿ ಮಾಡ್ತಾ ಇದ್ದಿದ್ದು ಕೆಲವೊಂದ್ಸಲ? ಅಂದರೆ ಏನು ಗೊತ್ತಾ, ನಾನು ಆವಾಗಲೇ ಹೇಳ್ದಂಗೆ ಈಗ ನನ್ನ ತಮ್ಮ ನಮ್ಮ ಅಣ್ಣ ಎಲ್ಲ ನನ್ನ ಮನೇಲೂ ಐ ಯೂಸ್ ಟು ಇಟ್. ಸುಮ್ಮನೆ ಕೂರಕ್ಕೆ ಬಿಡಲ್ಲ ಯಾರು. ನಾನು ಏನಾದರೂ ಫೋನ್ ನೋಡ್ತಾ ಇದ್ರೆ ಏನೋ ಮಾಡೋದು, ಕಿತಾಪತಿ ಮಾಡೋದು, ಅದು ಒಂದಿದೆ. ಇನ್ನೊಂದು ಮೆಂಟಲಿ ಪ್ರಿಪೇರ್ ಆದೆ ಗಿಲ್ಲಿ ಹಿಂಗೆ ಅಂತ ನಂಗೆ ಗೊತ್ತಿತ್ತು. ಒಂದು ಶೋ ಮಾಡಿದ್ರಿಂದ, ಗಿಲ್ಲಿನ ಹತ್ರದಿಂದ ನಾನು ನೋಡಿದ್ರಿಂದ ಓಕೆ ಗಿಲ್ಲಿ ಹಿಂಗೆ ಅಂತ ನನಗೆ ಗೊತ್ತಿತ್ತು. ತುಂಬ ತರಲೆ ಮಾಡ್ತಾನೆ, ತಮಾಷೆ ಮಾಡ್ತಾನೆ ಅಂತ ಗೊತ್ತಿತ್ತು. ಮೆಂಟಲಿ ನಾನು ಪ್ರಿಪೇರ್ ಆಗಿದ್ದಕ್ಕೆ ಇಟ್ ವಾಸ್. ಆಮೇಲೆ ಅವನು ಹೆಂಗೆ ಅಂತಂದರೆ ಯಾರಿಗೂ ಕೆಟ್ಟದಾಗಬೇಕು ಅಂತನೋ ಅಥವಾ ಒಂದು ಆ ಫ್ರೆಂಡ್ಶಿಪ್ಪಲ್ಲಿ ಸೆಲ್ಫಿಶ್ನೆಸ್ ಇರುತ್ತೆ ಗೊತ್ತಾ, ಅದು ಯಾವತ್ತೂ ನಂಗೆ ಅನಿಸ್ಲೇ ಇಲ್ಲ. ಸೊ ನನಗೆ ಅದು ಕಿರಿಕಿರಿ ಅನ್ನೋದಕ್ಕಿಂತ ಮೋಸ್ಟ್ ಆಫ್ ದಿ ಟೈಮ್ ಅಫ್ಕೋರ್ಸ್ ಗಿಲ್ಲಿ ಸ್ಟಾಪ್ ಮಾಡು ಅಂತ ಹೇಳಿರೋದುಂಟ. ಅದನ್ನ ಫೇಕ್ ಮಾಡೋಕ್ಕಾಗಲ್ಲ ಅಲ್ವಾ. ಈಗ ಇರಿಟೇಟ್ ಆಗ್ತಿದ್ರು ಅಥವಾ ಅವನೇನೋ ಮಾಡ್ತಿದ್ರು, ಅದು ಒಂದಿನ 2 ದಿನ 3 ದಿನ ಇರ್ಬೋದು, ಸುಮ್ಮನೆ ನಕ್ಕೊಂಡಿರೋಕ್ಕಾಗಲ್ಲ ಅಲ್ವಾ. ಪ್ರಾಬಬ್ಲಿ ಜನಕ್ಕೆ ಅದಕ್ಕೆ ಇಷ್ಟ ಆಗಿರ್ಬೋದು. ಓಕೆ, ಇನ್ನು ನಿಮ್ಮ ಧನು ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಿದ್ರೆ, ನೀವು ಧನು ಮತ್ತು ಸ್ಪಂದನ ಅವರು ತುಂಬ ಒಳ್ಳೆ ಬಾಂಡ್ ಇತ್ತು ನಿಮಗೆ. ಗಿಲ್ಲಿ ಆದ್ಮೇಲೆ ಬಹುಶಃ ಮನೆಯಲ್ಲಿ ತುಂಬ ಕ್ಲೋಸ್ ಇದ್ದಿದ್ದು ಇವರೇ ಅನ್ಸತ್ತೆ. ಸೊ ಆ ಬಾಂಡ್ ಬಗ್ಗೆ ಹೇಳೋದಿದ್ರೆ? ಅದೇ ಜಂಟಿಯಲ್ಲಿದ್ದಾಗ ಆ ಬಾಂಡ್ ಇನ್ನೂ ಬೆಳೆದಿರಲಿಲ್ಲ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ನಾನು ಜಂಟಿ ಜೊತೆಲಿ ಗಿಲ್ಲಿ ಜೊತೆನೇ ಇರ್ತಾ ಇದ್ದೆ. ಆ್ಯಂಡ್ ಇವಾಗ ಗಿಲ್ಲಿ ಕಾವ್ಯ ಅಂತ ಹೇಳಿದಾಗ ನನಗೆ ಬರ್ತಾ ಇದ್ದಿದ್ದು ಕ್ವೆಶ್ಚನು, ನಾನು ಜಾಸ್ತಿ ಗಿಲ್ಲಿ ಜೊತೆ ಇರೋದೇ ಇಲ್ಲ, ನಾನು ಇರೋದು ಇವ್ರ ಜೊತೆ, ಯಾಕೆ ಇವ್ರು ಅವ್ರ ಹೆಸರು ತೊಗೊತಿಲ್ಲ ಅಂತ. ಲಾಸ್ಟಿಗೆ ಅದು ಬಂತು. ಅಂದರೆ ನೀವೇ ಒಂದು ಸೇಫ್ ಸರ್ಕಲಲ್ಲಿ ಇದ್ದೀರಾ, ನಾಮಿನೇಟ್ ಮಾಡ್ಕೊತಿಲ್ಲ ಅದು ಇದು ಅಂತ. ಬಟ್ ಎಲ್ಲೋ ಇವಾಗ ಸ್ಪಂದು ಆಗಿರಲಿ, ಧನು ಆಗಿರಲಿ, ಏನಾದರೂ ಒಂದು ಎಮೋಷ್ನಲ್ ಸಪೋರ್ಟ್ ಬೇಕು ಅಂದಾಗ ಅವರು ನನ್ನ ಜೊತೆಗಿದ್ರು. ಆ್ಯಂಡ್ ಇಟ್ ವಾಸ್ ವೈಸ್ ವರ್ಸ. ಓಕೆ, ಯಾಕಂದರೆ ಆಡಿಯನ್ಸ್ ಮನಸ್ಸಲ್ಲಿ ಒಂದಿದೆ ಏನಂತಂದರೆ, ಗಿಲ್ಲಿ ವಿಚಾರದಲ್ಲಿ ಧನು ಅವರು ನಿಮಗೆ ಸ್ವಲ್ಪ ಸಜೆಷನ್ಸ್ ಕೊಡ್ತಾಯಿದ್ರು. ಅಂದರೆ ಗಿಲ್ಲಿ ಮಾಡೋದನ್ನು ಈ ಥರ ಹಿಂಗೆ ಒಪ್ಕೊಂಬೇಡ, ಈ ಥರ ಹಿಂಗೆ ಹೇಳು, ಅವನಿಗೆ ಈ ಥರ ಮಾತಾಡು ಅಂತ. ಅಂದರೆ ಲೈಕ್ ನಿಮ್ಮಿಬ್ಬರು ಫ್ರೆಂಡ್ಶಿಪ್ನ ಏನೋ ಬ್ರೇಕ್ ಮಾಡ್ತಾಯಿದ್ರು ಅನ್ನೋ ಲೆವೆಲಿಗೆ ಆಡಿಯನ್ಸ್ ಯೋಚನೆ ಮಾಡಿಬಿಟ್ಟಿದ್ದಾರೆ ಹೊರಗಡೆ. ಸೊ ಅದಕ್ಕೆ ಆ ಕ್ಲಾರಿಟಿ ನೀವೇ ಕೊಡ್ಬೋದಾ ಅಂತ. ನಿಜವಾಗ್ಲೂ ಹಂಗಿದ್ದಿದ್ರೆ, ನೀವು ನನ್ನ ಆಟ ನೋಡಿರೋದ್ರಿಂದ ಅವ್ನು ನಿಜವಾಗ್ಲೂ ಅದನ್ನು ಟ್ರೈ ಮಾಡಿದ್ದಾನೆ ಅನ್ನೋದಾಗಿದ್ದರೆ ನನಗೆ ಅನಿಸ್ತಿರ್ಲಿಲ್ವಾ, ನನಗೆ ಗೊತ್ತಾಗ್ತಾ ಇರಲಿಲ್ವಾ. ನಿಜವಾಗ್ಲೂ ಧನು ನಮ್ಮಿಬ್ರು ಫ್ರೆಂಡ್ಶಿಪ್ನ ಬ್ರೇಕ್ ಮಾಡೋ ಥರ ಆ ಇಂಟೆನ್ಷನಲ್ಲೇ ಅವ್ನು ಹೇಳ್ತಿದ್ದಾನೆ ಅಂದಾಗ ನಾನು ಸೆನ್ಸ್ ಮಾಡ್ತಾ ಇರಲಿಲ್ವಾ. ಖಂಡಿತ ನಂಗೆ ಗೊತ್ತಾಗಿರೋದು ಅವನ ಒಪಿನಿಯನ್ಸ್ ಹೇಳ್ತಿದ್ದ ಅಷ್ಟೇ. ಅಂದರೆ ಇವಾಗ ಮನೇಲಿ ಎಲ್ಲರೂ ಈಗ ಹಿಂಗೆ ಹೇಳ್ತಾನೆ ಇದ್ದಾಗ ನಾನು ಗಿಲ್ಲಿನೂ ಕೇಳ್ತಾ ಇದ್ದೆ, ಧನುನೂ ಕೇಳ್ತಾ ಇದ್ದೆ, ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಗಿಲ್ಲಿ, ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಧನು, ಏನಾಗ್ತಿದೆ ಅಂತಂದಾಗ. ಯಾಕಂದರೆ ಕೆಲವೊಂದೊಂದು ನಮಗೆ ಗೊತ್ತಿಲ್ದಿರೋದು ನೋಡೋರಿಗೆ ಅನ್ಸ್ಬೋದಲ್ವಾ ಅನ್ನೋದು ಇಂಟೆನ್ಷನಿಂದ ನಾನು ಕೇಳ್ತಾ ಇದ್ದೆ. ಇವಾಗ ಗಿಲ್ಲಿ ಹತ್ರನೇ ಹೋಗಿ ಕೇಳಿದ್ರೆ ಗಿಲ್ಲಿಗೂ ಕ್ಲಾರಿಟಿ ಇರಲ್ಲ, ಯಾಕಂದರೆ ಅವನ ವಿಷಯನೇ ಮಾತಾಡ್ತಿರೋದ್ರಿಂದ. ಧನುನ್ ಕೇಳಿದಾಗ ಅವನಿಗೂ ಏನು ಆ ಥರ ಅವ್ರು ಏನು ಮಾತಾಡ್ತಿದ್ದಾರೆ ಅದು ಸತ್ಯ ಅಂತ ಅನಿಸ್ತಿರ್ಲಿಲ್ಲ. ಅವ್ನು ಹೇಳ್ತಿದ್ದಿದ್ದು ಪ್ರಾಬಬಿಲಿಟೀಸ್ನ, ಪ್ರಾಬಬ್ಲಿ ಇದಕ್ಕೆ ಹಂಗೆ ಅನಿಸ್ತಿರ್ಬೋದು, ಅದಕ್ಕೆ ಹಂಗೆ ಅನಿಸ್ತಿರ್ಬೋದು ಅಂತ ಹೇಳ್ತಿದ್ದ. ಬಿಟ್ಟರೆ ಯಾವತ್ತೂ ನಮ್ಮ ಫ್ರೆಂಡ್ಶಿಪ್ನ ಬ್ರೇಕ್ ಮಾಡಕ್ಕೆ ಹೇಳ್ದ ಅಂತ ನನಗನ್ಸಿಲ್ಲ. ಓಕೆ, ಇನ್ನು ಗಿಲ್ಲಿ ಅವರಿಗೆ ಯಶೋರ್ ತಾಯಿ ಅಭಿಮಾನಿ ಅಂತೆ. ನಿನ್ನೆ ಒಂದು ಇಂಟರ್ವ್ಯೂನಲ್ಲಿ ಫೋನ್ ಮಾಡಿನೇ ವಿಶ್ ಮಾಡಿದ್ದಾರೆ ಅವರು. ನಾನು ಕೂಡ ಓಟ್ ಹಾಕಿದ್ದೀನಿ ನಿಮಗೆ ಅಂತ ಹೇಳಿದ್ದಾರೆ. ನೀವು ಅವ್ರ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರಿ, ಸಿನಿಮಾ ಪ್ರೊಡ್ಯೂಸರ್ ಇದ್ರು ಅವರು. ನೀವೇನಾದ್ರೂ ಅವ್ರ ಜೊತೆಗೆ ಮಾತಾಡಿದ್ರಾ ಹೇಗೆ? ಇಲ್ಲ, ಮಾತಾಡೋಕ್ಕಾಗಿಲ್ಲ, ಮಾತಾಡಿಲ್ಲ. ಬಟ್ ಅಫ್ಕೋರ್ಸ್ ಖುಷಿ ಆಗುತ್ತೆ. ಈಗ ಅವ್ರ ಬಗ್ಗೆನೂ ನಾವು ಮನೆ ಒಳಗಡೆ ಕೂತ್ ಮಾತಾಡಿದ್ದುಂಟು, ಯಶ್ ಸರ್ ಬಗ್ಗೆ. ಮತ್ತು ಅವನು ಈಗ ನಾನು ಅವ್ರ ಸಿನಿಮಾದಲ್ಲಿ ಅಂದರೆ ಅವ್ರು ಪ್ರೊಡ್ಯೂಸ್ ಆಗಿ ಅವ್ರು ಮಾಡಿರೋದ್ರಿಂದ ನಾನು ಕೇಳ್ತಾ ಇದ್ದ ಹಿಂಗೆ ಏನು ಅಂತ. ಇವಾಗ ಅವರೇ ಅವನನ್ನು ಕಾಲ್ ಮಾಡಿ ನಾನಿನ್ನ ಅಭಿಮಾನಿ ಅಂದಾಗ ಅವ್ನು ತುಂಬ ಖುಷಿ ಪಟ್ಟಿರ್ತಾನೆ. ಬಹುಶಃ ಅವ್ರಿಗೆ ಶಾಕ್ ಆಗಿರುತ್ತೆ ಅನ್ಸುತ್ತೆ, ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ನನಗೊತ್ತಾಗೆ ನೀವೆಲ್ಲ ಅಂದರೆ ಈ ಸೀಸನ್ನಿಗೆ ಬಂದಿರೋ ಜನಪ್ರೀತಿ ಏನಿದೆ, ನಿಮ್ಮೆಲ್ರಿಗೂ ಜನರು ತೋರಿಸ್ತಾ ಇರೋ ಪ್ರೀತಿ ಏನಿದೆ, ನಿಮಗೆ ಅಕ್ಸೆಪ್ಟ್ ಮಾಡ್ಕೊಳೋದಕ್ಕೆ ಸ್ವಲ್ಪ ದಿನ ಬೇಕು ಅನ್ಸುತ್ತೆ. ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ಇದನ್ನ. ಯಾಕಂದ್ರೆ ಅವರು ಸರ್ ಅನೌನ್ಸ್ ಮಾಡ್ತಾರಲ್ಲ, ಶುಕ್ರವಾರ ಮಿಡ್ನೈಟ್ 12 ಗಂಟೆಗೆ 37 ಕೋಟಿ ಫಸ್ಟ್ ಬಂದಿರೋರಿಗೆ ಬಂದಿದೆ ಅಂದ್ರೆ, ಇನ್ನ ಸಂಡೇ ಅಷ್ಟರಲ್ಲಿ ಎಷ್ಟು ಬಂದಿರ್ಬೋದು ಓಟ್ಸು. ಜನಗಳು ಇನ್ನೆಷ್ಟರ ಮಟ್ಟಿಗೆ ಕ್ರೇಜ್ ಇತ್ತು. 5 crores ಅಂದ್ರೆ ಹೌದು, ಹಿಂಗೆ ಮಲ್ಟಿಪಲ್ಸ್ ಸೋ ಮಚ್ ಅಲ್ವಾ. ತುಂಬಾ
ಸರ್ಪ್ರೈಸಿಂಗ್ ಅದು. ಓಕೆ, ಕಾವ್ಯ ಅವರಿಗೆ ಇದೊಂದು ಪರ್ಸ್ನಲ್ ಕ್ವೆಶನ್, ಅಂದರೆ ಕಾವ್ಯ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಒಂದಷ್ಟು ಫ್ಯಾನ್ಸಿಗೆ ಮತ್ತು ಆಡಿಯನ್ಸಿಗೆ ಎಲ್ರಿಗೂ ಅದೊಂದು ಕ್ಯೂರಿಯಾಸಿಟಿ ಇದೆ. ಅಂದರೆ ನಿಮ್ಮ ತಂದೆ ಏನು ಮಾಡ್ತಾಯಿದ್ರು, ಈ ಥರದ್ದು ಒಂದಷ್ಟು ಕ್ವೆಶನ್ಸ್ ಇದೆ, ಅದಕ್ಕೆ ಆನ್ಸರ್ ಮಾಡ್ಬೋದಾ ನೀವು ಅಂತ? ಖಂಡಿತ, ನಾನು ಅದನ್ನು ಹೇಳಿದ್ದೀನಿ ಕೂಡ, ಬಿಗ್ ಬಾಸ್ ಶೋ ಅಲ್ಲೇ ನಾನು ಮಾತಾಡಿದ್ದೀನಿ. ಅದೇ ನನಗೆ ಈ ಥರ ನನಗೆ ಕಷ್ಟದಿಂದ ಬಂದೆ ಅಥವಾ ಕಷ್ಟದ್ದು ನನಗೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ. ಎಸ್ಪೆಷಲಿ ಏನಾಗ್ಬಿಡುತ್ತೆ, ಬಿಗ್ ಬಾಸ್ ಶೋ ಅಲ್ಲಿ ಅದನ್ನ ಹಂಗೆ ಮಾಡಿದಾಗ ಇವಾಗ ಗಿಲ್ಲಿಗೆ ಏನು ಹೇಳ್ತಿದ್ದಾರೆ ಗೊತ್ತಾ, ಸಿಂಪತಿ ಆ ಥರದ್ದು ನಂಗೆ ಇಷ್ಟ ಇಲ್ಲ. ಸೊ ನಾನು ಎಲ್ಲೂ ಅದ್ರ ಬಗ್ಗೆ ಮಾತಾಡಿಲ್ಲ, ಎಲ್ಲೂ ಅದ್ರ ಬಗ್ಗೆ ಮಾತಾಡಿರಲಿಲ್ಲ. ಈಗ ಬಿಗ್ ಬಾಸ್ ಶೋ ಅಲ್ಲಿ ನಾನು ಮಾತಾಡಿಲ್ಲ ಅಂದರೆ ಪ್ರಾಬಬ್ಲಿ ನೆಲ್ಲಿ ಅನ್ನೋದಕ್ಕೋಸ್ಕರ ಅಲ್ಲಿ ಮಾತಾಡಿದ್ದೀನಿ, ಅದು ಕ್ಲಾರಿಟಿ ಸಿಕ್ಕಿದೆ ಅನಿಸುತ್ತೆ ಅಷ್ಟೇ. ಓಕೆ, ಇನ್ನು ಇದು ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟು, ಯಾರ್ಯಾರು ಹೆಂಗೆ ಅಂತೇಳಿ ಕೈಂಡ್ ಆಫ್ ರ್ಯಾಪಿಡ್ ಫೈರು. ನಿಮ್ಮ ಜೊತೆ ಇದ್ದಂಥ ಕಂಟೆಸ್ಟೆಂಟ್ಗಳು ಒಬ್ಬೊಬ್ಬರ ಹೆಸರು ಹೇಳ್ತೀನಿ ನಾನು, ನಿಮ್ಗೆ ಅವ್ರ ಬಗ್ಗೆ ಏನು ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಹೇಳಿ. ಓಕೆ, ಕರಿಬಸಪ್ಪ. ಬಾಡಿ ಬಿಲ್ಡರ್. ಓಕೆ, ನೆನ್ನೆ ರಕ್ಷಿತ್ ಅವರು ಒಂದು ಮಾತು ಹೇಳ್ಬಿಟ್ಟಿದ್ದಾರೆ, ಕರಿಬಸಪ್ಪಗೆ ಕರಿಬೇವು ಸೊಪ್ಪು ಅಂದ್ಬಿಟ್ಟಿದ್ದಾರೆ. ಅಮಿತ್ ಈಸ್ ಆ್ಯಕ್ಚುಲಿ ವೆರಿ ಟ್ಯಾಲೆಂಟೆಡ್, ಸ್ಪಾಂಟೇನಿಯಸ್. ಕಾಕ್ರೋಚ್ ಸುದಿ. ಕಾಕ್ರೋಚ್ ಸುದಿ ತುಂಬ ಒಳ್ಳೆ ಮನುಷ್ಯ ಅವರು, ಅಂದರೆ ಹೆಂಗರಳು. ಕಾಕ್ರೋಚ್ ಸುದಿ ಕಾವ್ಯ ಅಂತ ನೆನ್ಸ್ಕೊಂಡಾಗ ನನಗೆ ಯಾವಾಗಲೂ ಅವರು ನಿಮ್ಮ ಕಣ್ಣು ಬಗ್ಗೆ ಹೇಳಿದ್ದೆ ನೆನ್ಪು ಬರುತ್ತೆ. ಕಾವ್ಯನ ಕಣ್ಣು ನೋಡಿದ್ರೆ ಭಯ ಆಗುತ್ತೆ ನನಗೆ ಅಂತ. ಯೂಶ್ವಲಿ ಸಿನಿಮಾದಲ್ಲಿ ಅವ್ರನ್ನ ನೋಡಿದ್ರೆ ಎಲ್ಲರೂ ಹೆದರ್ಕೊಳ್ತಾರೆ, ಅವರು ನಿಮ್ಮ ಕಣ್ಣಿಗೆ ಹೆದರ್ಕೊಂಡಿದ್ದಾರೆ ಹೇಳಿದ್ರು ಅದನ್ನು. ಗಿಲ್ಲಿ ಕಲಾಕಾರ, ಅವನು ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ತುಂಬ ಒಳ್ಳೆ ಮನುಷ್ಯ. ಓಕೆ, ಜಾನ್ವಿ ಅಕ್ಕ, ಶಿ ಈಸ್ ಆಲ್ಸೋ ವೆರಿ ಸ್ವೀಟ್. ಅಂದರೆ ಏನೇ ಆಟ, ಅಂದರೆ ಅಲ್ಲಿ ಅವ್ರು ಆಟ ಆಡುವಾಗ ನನಗೆ ಅನಿಸ್ತಾ ಇದ್ದಿದ್ದು ಅವ್ರು ಅಲ್ದಿರೋ ಅವರನ್ನು ಪೋಟ್ರೆ ಮಾಡ್ಕೋತಿದ್ದಾರೆ ಅಂತ. ಯಾಕಂದರೆ ನನಗೆ ಜಾನ್ವಿ ಅಕ್ಕ ಗೊತ್ತಿತ್ತು ಹೀಗೆ ಅಂತ. ಸೊ ಎಲ್ಲೋ ಒಂದು ಕಡೆ ಅಂದರೆ ಕಂಪ್ಲೀಟಾಗಿ ಗೊತ್ತಿಲ್ಲ ಅಂತಂದ್ರು, ಒಂದು 2-3 ಸಲ ಭೇಟಿಯಾಗಿದ್ದೀನಿ ಆ್ಯಂಡ್ ಗೊತ್ತಾಗ್ತಿತ್ತು ನೀವು ಫೇಕ್ ಮಾಡ್ತಿದ್ದೀರಾ, ನಿಜವಾಗ್ಲೂ ಇದ್ದೀರಾ. ನನಗಂತೂ ಐ ಕುಡ್ ಸೆನ್ಸ್ ಇಟ್. ಅವರು ಅವ್ರಲ್ದಿರೋ ಅವ್ರನ್ನ ಪೋಟ್ರೆ ಮಾಡ್ಕೊಳ್ಳೋದು ನನಗೆ ಇಷ್ಟ ಇರಲಿಲ್ಲ, ಅದನ್ನು ಕೆಲವೊಂದು ಸಲ ಹೇಳಿದ್ದೀನಿ ಕೂಡ. ಬಟ್ ಚಂದ ಅವರು. ಅಶ್ವಿನಿ ಗೌಡ. ಆ್ಯಕ್ಚುಲಿ ಛಲಗಾತಿ. ಅಶ್ವಿನಿ SN. ವೆರಿ ಗುಡ್ ಫ್ರೆಂಡ್. ಓಕೆ, ಅಭಿಷೇಕ್. ಅಭಿ ಈಸ್ ಆಲ್ಸೋ ಅ ಗುಡ್ ಫ್ರೆಂಡ್. ಧನುಷ್. ವೆರಿ ಗುಡ್ ಫ್ರೆಂಡ್. ಧ್ರುವಂತ್ ಅಂದರೆ ಅವರು ವಾಟ್ ಎವರ್ ಇಟ್ ಈಸ್, ಅವ್ರ ಪಾಸ್ಟ್ ಟ್ರಾಮಾ ಏನಿತ್ತು ಅದೇ ಅವ್ರಿಗೆ ಎಲ್ಲೊಂದು ಕಡೆ ಎಫೆಕ್ಟ್ ಮಾಡ್ತಾಯಿತ್ತು ಅಂತ ನನಗನ್ನಿಸ್ತು. ಬಟ್ ಹೀ ಈಸ್ ಆಲ್ಸೋ ಅ ವೆರಿ ನೈಸ್ ಪರ್ಸನ್. ಮಲ್ಲಮ್ಮ. ಗಟ್ಟಿಗಿತ್ತಿ. ರಕ್ಷಿತಾ. ಪಟಾಕಿ. ಮಂಜು ಭಾಷಿಣಿ. ಶಿ ಈಸ್ ವೆರಿ ಸ್ವೀಟ್. ನನಗೆ ಅವ್ರು ಇದ್ದಷ್ಟು ದಿನವೂ ಅದೊಂದು ಮದರ್ಲಿ ಫೀಲ್ ಕೊಟ್ಟಿದ್ರು, ಊಟದ ವಿಷಯದಲ್ಲಾಗಿರಲಿ ಅಥವಾ ಏನೋ ಒಂದು ಸಜೆಷನ್ಸ್ ಕೊಡೋ ವಿಷಯದಲ್ಲಾಗಿರಲಿ. ಶಿ ಇಸ್ ಸಚ್ ಅ ಸ್ವೀಟ್ ಆರ್ಟ್. ಆ್ಯಕ್ಚುಲಿ ನಾನು ಅವ್ರ ನಂಬರ್ ಇಸ್ಕೊಂಡು ಮಾತಾಡಬೇಕು. ಓಕೆ, ರಾಶಿಕಾ. ವೆರಿ ಸ್ಟ್ರಾಂಗ್, ಫಿಸಿಕಲಿ ವೆರಿ ಸ್ಟ್ರಾಂಗ್ ಗರ್ಲ್ ಅಂತ ಅನಿಸ್ತಾರೆ. ಓಕೆ, ಸ್ಪಂದನ. ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಮಾಳು ಅಣ್ಣ ತುಂಬ ಒಳ್ಳೆ ಮನುಷ್ಯ ಆ್ಯಂಡ್ ಅ ವೆರಿ ಗುಡ್ ಸಿಂಗರ್. ಓಕೆ, ಸತೀಶ್ ಕ್ಯಾಡಬಮ್ಸ್. ನೋ ಕಮೆಂಟ್ಸ್. ಚಂದ್ರಪ್ರಭಾ. ಒಳ್ಳೆ ಅಣ್ಣ ನನಗೆ, ಅವ್ರ ಜೊತೆನೂ ಮಾತಾಡೋದಿದೆ. ಓಕೆ, ಇದು ಅವ್ರ ವಿಚಾರ ಬಂದಿದ್ದು ಕೇಳ್ಬಿಡ್ತೀನಿ. ಅವರು ಒಂದ್ಸಲಿ ಏನೋ ಸ್ಟೇಟ್ಮೆಂಟ್ ಮಾಡಿಬಿಡ್ತಾರೆ ಪಾಪ, ಏನೋ ಹೇಳೋಕ್ಕೋಗಿ ಏನೋ ಹೇಳ್ಬಿಡ್ತಾರೆ. ಆಮೇಲೆ ಮತ್ತೆ ಸುದೀಪ್ ಸರ್ ಬಂದು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ತುಂಬ ಹರ್ಟ್ ಆಗಿಬಿಟ್ಟಿರ್ತಾರೆ. ಅದಾದ್ಮೇಲೆ ನಿಮ್ಮ ಜೊತೆ ಏನಾದ್ರು ಮಾತಾಡಿದ್ರು ಅವರು? ಇಲ್ಲ, ಅದಾದ್ಮೇಲೆ ಅವ್ರು ಹೋಗ್ಬಿಟ್ರು, ಆ ವೀಕೆಂಡೇ ಹೋದ್ರು. ಅದಿದೆ ನನಗೆ, ಯಾಕೆ ಹೋದ್ರು, ಏನಾಯ್ತು, ಅಷ್ಟು ಸೀರಿಯಸ್ ಆಗಿ ತೊಗೊಂಡ್ಬಿಟ್ರ ಅಂತ. ಯಾಕಂದ್ರೆ ಅದ್ರ ವಿಷಯದ ಬಗ್ಗೆ ನಾವು ಮಾತಾಡಿರ್ತೀವಿ, ಒಂದು ಸರಿ ಆಯಿತು ಅಂತಲೂ ಅಂದ್ಕೊಂಡಿರ್ತೀವಿ. ಬಟ್ ಆಡಿಯನ್ಸ್ಗೂ ಒಂದು ಕ್ಲಾರಿಟಿ ಕೊಡಬೇಕಾಗಿರುತ್ತೆ ಸುದೀಪ್ ಸರ್, ಅದನ್ನು ಕೊಟ್ಟಿರ್ತಾರೆ. ಮೇ ಬಿ ಅದು ಅವ್ರಿಗೆ ತುಂಬ ಎಫೆಕ್ಟ್ ಆಯ್ತೇನೋ ಅಂತ ಅನಿಸುತ್ತೆ. ಯಾಕಂದ್ರೆ ಅವರು ಇಂಟರ್ವ್ಯೂನಲ್ಲೂ ಹೇಳಲಿಲ್ಲ ಯಾವ ಕಾರಣಕ್ಕೆ ಮನೆಯಿಂದ ಹೊರಗೆ ಬಂದರು ಅಂತ. ಇಲ್ಲ, ನಾನು ಟೈಮ್ ಬಂದಾಗ ಹೇಳ್ತೀನಿ, ನನಗೆ ಮನಸ್ಸಿಗೆ ತುಂಬ ನೋವಾಗಿದೆ, ನಾನು ಟೈಮ್ ಬಂದಾಗ ಹೇಳ್ತೀನಿ ಅಂತಾನೆ ಹೇಳಿದ್ರು ಅವರು. ಬಹುಶಃ ನೀವು ಫೋನ್ ಮಾಡಿ ಮಾತಾಡಿದರೆ ಅವ್ರಿಗೆ ಖುಷಿ ಆಗ್ಬೋದು ಅನ್ಸುತ್ತೆ. ಓಕೆ, ರಘು ಸರ್ ಈಸ್ ಬಂಡಲ್ ಆಫ್ ಟ್ಯಾಲೆಂಟ್. ಎಲ್ಲ ವಿಷಯದಲ್ಲೂ, ಎಲ್ಲ ಒಂದು ಕ್ಷೇತ್ರದಲ್ಲೂ ಇನ್ ಡೆಪ್ತ್ ಹೋಗಿ ಕಲ್ತ್ಕೊಳ್ತಾರೆ ಅವರು. ಆ ಇಂಟ್ರೆಸ್ಟ್ ತೋರಿಸ್ತಾರೆ, ದಟ್ ಟು ಇನ್ ದಿಸ್ ಏಜ್. ಓಕೆ, ಸೂರಜ್ ಅವ್ರ ಜರ್ನಿ ಕೂಡ ತುಂಬ ಇನ್ಸ್ಪೈರಿಂಗ್. ಇವಾಗ ಅವರು ಕರಿಯರ್ ಸ್ಟಾರ್ಟ್ ಮಾಡಿರೋದೇ ಬಿಗ್ ಬಾಸ್ ಇಂದ, ಆ್ಯಂಡ್ ಇವಾಗ ಹಿ ಈಸ್ ಡೂಯಿಂಗ್ ಅ ಸೀರಿಯಲ್. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಅದೇ ಶೋ ಅಲ್ಲಿ ಬಂದು ಅವ್ರ ಸೀರಿಯಲ್ ಲಾಂಚ್ ಆಗಿದ್ದು ಇನ್ನೂ ಖುಷಿ ಆಯಿತು. ಎಸ್.
ರಿಷಾ ವೆರಿ ಟಾಕಿಟಿವ್. ರಜತ್. ಸಚ್ ಅ ನೈಸ್ ಪರ್ಸನ್, ನಂಗೆ ಅವ್ರು ತುಂಬ ಇಷ್ಟ ಆದರು. ಓಕೆ. ಚೈತ್ರ. ಚೈತ್ರಕ್ಕನೂ ಅಷ್ಟೇ, ತುಂಬ ವಿಷಯ ಇದೆ ಅವ್ರ ತಲೆಯಲ್ಲಿ, ಅವ್ರು ಮಾತಾಡೋ ಪ್ರತಿಯೊಂದು ಮಾತಲ್ಲೂ ತೂಕ ಇರುತ್ತೆ ಅಂತ ಅನಿಸ್ತು. ಓಕೆ. ನೆಕ್ಸ್ಟ್ ಕಾವ್ಯ ಅವ್ರ ಪ್ಲ್ಯಾನ್ಸ್ ಏನಿದೆ, ಅಂದರೆ ಸಿನಿಮಾನ ಅಥವಾ ಸೀರಿಯಲ್ ಬಂದರೆ ಸೀರಿಯಲ್ ಮಾಡ್ತಾರಾ, ಹೇಗೆ? ನಾನು ಹೇಳಿದ್ನಲ್ಲ, ನಾನು ಬಿಗ್ ಬಾಸ್ಗೆ ಹೋಗಿ ಮುಂಚೆ ನನ್ನ ಪ್ಲಾನ್ ಬೇರೆ ಇತ್ತು, ಅದಾಗದೆ ಬೇರೆ ಏನೋ ಆಯಿತು. ಸೊ ಫ್ಲೋ ಅಲ್ಲೇ ಹೋಗ್ತೀನಿ, ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ನ್ಯೂಸ್ ಫಸ್ಟ್ ಮತ್ತು ಸಿಂಪ್ಲಿ ಚೀಸ್ ಕಡೆಯಿಂದ ನಿಮ್ಗೊಂದು ಸಣ್ಣ ಗಿಫ್ಟ್ ಹ್ಯಾಂಪರ್ ಇದೆ. ಇದರಲ್ಲಿ ವೆರೈಟೀಸ್ ಆಫ್ ಚೀಸ್ ಸಾಸ್ ಇದೆ, ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಖಂಡಿತ, ಶೋರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಾವ್ಯ, ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯಿತು. ನೀವು ಏನೆಲ್ಲ ಪ್ರಾಜೆಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಿ ಅದೆಲ್ಲದಕ್ಕೂ ಆಲ್ ದ ವೆರಿ ಬೆಸ್ಟ್, ನಿಮಗೆಲ್ಲ ಒಳ್ಳೇದೇ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.